ನಮಸ್ತೆ ವೀಕ್ಷಕರೇ, ಹೊಸ ವರ್ಷ ಹೊಸ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಆರಂಭ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈಗ ಗಮನಿಸಬಹುದು, ಹೊಸ ವರ್ಷವನ್ನ ನಾವೆಲ್ಲರೂ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದೀವಿ. ಈ ಹೊಸ ವರ್ಷದ ದಿನ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಯಾವ ರೀತಿ ಇರುತ್ತಪ್ಪ ಹೊಸ ವರ್ಷ, ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೋಬಹುದು, ಎಲ್ಲವೂ ಕೂಡ ಒಳ್ಳೇದಾಗುತ್ತಾ, ಜೊತೆಗೆ ರಾಜಕಾರಣ ಆಗಿರ್ಬೋದು, ಹಾಗೆ ಪ್ರಕೃತಿಯಲ್ಲಿ ಏನಾದ್ರೂ ಬದಲಾವಣೆಗಳಾಗುತ್ತಾ ಅನ್ನುವಂತ ಒಂದು ಕುತೂಹಲ ಸಹಜವಾಗಿ ಇರುತ್ತೆ. ಯಾವೆಲ್ಲ ಬದಲಾವಣೆಗಳು ಆಗಬಹುದು, ಹೊಸ ವರ್ಷ ಯಾವ ರೀತಿ ಇರುತ್ತೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾ ಸಂಸ್ಥಾನದ ಸಂಸ್ಥಾಪಕರು ಹಾಗೆ ಧರ್ಮದರ್ಶಿಗಳಾಗಿರುವಂತಹ ಬ್ರಹ್ಮಾಂಡ ಗುರೂಜಿ ಅವರು ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಧನ್ಯವಾದಗಳು. ತಮಗೂ ಶುಭಾಶಯಗಳು. ಎಲ್ಲ ವೀಕ್ಷಕ ಬಾಂಧವರಿಗೂ ವಿಸ್ತಾರ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಿಮ್ಮ ಹೊಸ ವರ್ಷಕ್ಕೆ. ಗುರೂಜಿ, ನಿಮ್ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಿದೆ. ವೀಕ್ಷಕರೇ, ಹೊಸ ವರ್ಷವನ್ನ ನಾವೀಗಾಗಲೇ ಗ್ರ್ಯಾಂಡ್ ಆಗಿ ವೆಲ್ಕಮ್ ಅನ್ನ ಮಾಡ್ಕೊಂಡಿದ್ವಿ. ಪ್ರಮುಖವಾಗಿ ಹೊಸ ವರ್ಷದ ದಿನ ಹಲವು ಯೋಜನೆಗಳನ್ನ ಅಥವಾ ರೆಸಲ್ಯೂಷನ್ ಅನ್ನ ನಾವು ಹಾಕೊಂಡಿರ್ತೀವಿ. ಹಾಗಾದ್ರೆ ನಮ್ಮ ಭವಿಷ್ಯ ಹೇಗಿರುತ್ತೆ, ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅನ್ನುವಂತ ಒಂದು ಕುತೂಹಲ ಸಹಜವಾಗಿಯೇ ನಿಮ್ಗಿರುತ್ತೆ. ಹಾಗಾದ್ರೆ 2024 ಹೇಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರೂಜಿ, ಈಗಾಗಲೇ ನಾನು ಹೇಳಿದಂತೆ ಹೊಸ ವರ್ಷ ಅಂತ ಹೇಳಿದ್ರೆ ಹೊಸ ಹುರುಪಂತೂ ಇದ್ದೇ ಇರುತ್ತೆ. ಎಲ್ಲ ಹಳೆ ಕಹಿ ಘಟನೆಗಳನ್ನ ಮರೆತು ನಾವು ಹೊಸ ವರ್ಷಕ್ಕೆ ಈಗಾಗಲೇ ಕಾಲಿಟ್ಟಿದ್ವಿ. ಆದ್ರೂ ಕೂಡ ಒಂದು ರೀತಿ ಕುತೂಹಲ ಇದ್ದೇ ಇರುತ್ತೆ, ಈ ಹೊಸ ವರ್ಷ ಹೊಸದನ್ನ ತರುತ್ತಾ, ಏನಾದ್ರೂ ಒಳ್ಳೇದಾಗುತ್ತಾ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಗುರೂಜಿ? ಎಲ್ಲ ದೈವಾನಗರ ಭಕ್ತಪ್ರಿಯರೇ, ಪ್ರಿಯ ವೀಕ್ಷಕರು, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ನಮೋ ಭಗವತಿ ಮಾತೃಕಾರೂಪಾಯ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ವಿಸ್ತಾರ ಮುಖಾಂತರವಾಗಿ ತಮ್ಮೆಲ್ಲರಿಗೂ ನಾನು ಮತ್ತು ಲೀನಾ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಿಮ್ಮ ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ. ಅದರ ಜೊತೆಗೆ ಯುಗಾದಿ ಹಬ್ಬ ಅಂತ ಕರಿತೀವಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಅಂತ ಬರೋವರೆಗೂ ಹೊಸ ಸಂವತ್ಸರ ಕಾಲಿಡಕ್ಕೆ ಮೊದಲು ದಕ್ಷಿಣಾಯಣ ಉತ್ತರಾಯಣ ಆಗಬೇಕು. ಉತ್ತರಾಯಣ ಆಗೋವರೆಗೂ ನಮಗಿರ್ತಕ್ಕಂಥ ಈ ಪರಿವರ್ತನೆ ತಾವೆಲ್ಲ ಕಾಯಲೇಬೇಕಾಗತ್ತೆ. ಆಮೇಲೆ ಈ ಹೊಸ ವರ್ಷ ಅಂತಿದೆಯಲ್ಲ, ಸಾಧಾರಣವಾಗಿ ಹೊಸ ವರ್ಷ ಅಂದರೆ ಎಲ್ರಿಗೂ ಜನವರಿ ಆಗಿಬಿಡ್ಬೇಕು, ಕ್ಯಾಲೆಂಡರಿಂಗ್ ತಿರುಗಿಸಿದ ತಕ್ಷಣ ಹೊಸ ವರ್ಷ. ಸರಿ ಆಯಿತು, ನೀಗ ತಾನೇ ಹೇಳಿದೆ ದೇವಸ್ಥಾನಗ ದೇವಗಳಿಗೆಲ್ಲ ಭೇಟಿ ಅಂತ ಎಲ್ಲರೂ ಹೋಗಿರ್ತಾರೆ. ಅನಾಥೋ ದೇವರಕ್ಷಕ, ಹೊಸ ವರ್ಷದಲ್ಲಿ ಹೊಸ ಹುರುಪು ತುಂಬಪ್ಪ ಅಂತ ಭಗವಂತನಲ್ಲಿ ಕೇಳ್ಕೋಬೇಕೆ ಹೊರತು ನಾವು ತೀರ್ಥವನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಜೀವನ ಏನು ಅಂದರೆ ನೀರು ಹರಿಯೋ ಥರ. ನೀರು ಜಾಸ್ತಿ ಬಂದಾಗ ಕೊಳೆ ಎಲ್ಲ ಹೊರಟೋಗುತ್ತೆ, ನೀರು ಕಮ್ಮಿ ಬಂದಾಗ ಆ ಕೊಳೆಗಳು ಪಕ್ಕದಲ್ಲೇ ಇರುತ್ತೆ, ನೀರು ಹರಿಯುತ್ತೆ. ಕಮ್ಮಿ ಇದ್ದರೂ ಹರಿಯುತ್ತೆ, ನದಿ ಯಾವಾಗಲೂ ಹರಿಯೋದೆ. ಅದಕ್ಕೆ ಹೊಸ ನೀರು ಅಂದರೆ ಹಳೇದು ಬಂದಾಗ ಹೊಸದು ಪರಿವರ್ತನೆ ಆಗುತ್ತೆ, ಹೊಸದು ಬಂದಾಗ ಹಳೇದು ಹೋಗ್ತಾ ಇರಬೇಕು ಅಂತ. ಅದಕ್ಕೆ ಜೀವನದಲ್ಲಿ ಎಲ್ಲವೂ ಏನು ಅಂದರೆ ಓಲ್ಡ್ ಈಸ್ ಗೋಲ್ಡ್ ಅಂತಲೂ ಹೇಳ್ತಾರೆ. ಅದೇ ರೀತಿಯಾಗಿ ಹೊಸದಾಗಿ ಬಂದಾಗ ಪ್ರತಿಯೊಬ್ಬರಿಗೂ ಅವಕಾಶವೂ ಆಗಬೇಕು ಅಂತ. ಸೊ ಜೀವನ ಏನು ಅಂದರೆ ಒಬ್ಬ ಮನುಷ್ಯ ಬಡವನಾಗಿರೋನು ಬಡವನಾಗೇ ಇರಬೇಕು ಅಂತೇನಿಲ್ಲ. ಜೀವನದಲ್ಲಿ ಒಂದು ಮನೆ ತೊಗೊಂಡಿಲ್ಲ ಅಂದರೆ ಒಂದು ಮನೆಯನ್ನಾದರೂ ತೊಗೊಳ್ಳೋಣ ಯೋಗ್ಯತೆಗೆ ಅಂತ. ಸೊ ಕಾಲಕ್ರಮೇಣ ನವಗ್ರಹಗಳು ಅಂತ ಕರಿತೀವಿ. ದೇವ್ರನ್ನ ಒಂದು ನಂಬಿಕೆ ಅಂದರೆ ಜಗತ್ತಲ್ಲಿ ದೇವ್ರು ನಂಬ್ತಾರೋ ಬಿಡ್ತಾನೋ ಗ್ರಹಗಳಂತೂ ಇದ್ದೇ ಇದೆ. ಆ ಚಂದ್ರಾರ್ಕ ಅಂದರೆ ಸೂರ್ಯಚಂದ್ರ ಅಂತೂ ಇದ್ದಾನೆ. ಸೂರ್ಯ ಹುಟ್ಟಲೇಬೇಕು, ಚಂದ್ರ ಪರಿಪೂರ್ಣ ಮುಳುಗಲೇಬೇಕು. ಇಲ್ಲ ಚಂದ್ರ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ಇದನ್ನು ಆ ಚಂದ್ರಾರ್ಕ ಅಂದರೆ ಸೂರ್ಯಚಂದ್ರ ಇರೋವರೆಗೂ ನೀವು ಯಾರನ್ನು ನಂಬ್ತೀರೋ ಅದನ್ನು ನಂಬಿ, ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿನ ನಂಬಿ. ಯದ್ಭಾವಂ ತದ್ಭವತಿ, ನಿಮ್ಮ ಭಾವನೆ ಇದ್ದ ಹಾಗೆ ಅಂತ. ಸೊ ಈ ಪ್ರತಿಯೊಬ್ಬರಿಗೂ ಹೊಸ ವರ್ಷಕ್ಕೆ ಹುರುಪು ತುಂಬೋಕ್ಕೇನು ಅಂದರೆ ಕೆಲವರಿಗೆಲ್ಲ ಯಾವುದೇ ಕಾರಣಕ್ಕೂ ಅಯ್ಯೋ ನೀನು ಹೀಗೆ ಮಾಡಿಬಿಟ್ಟೆಪ್ಪ, ಹೀಗೆಲ್ಲ ಕಷ್ಟ ಇದೆ ಅಂದರೆ ಭಯ ಪಡ್ತಾರೆ, ಕೆಲವರು ಆತಂಕ ಪಡ್ತಾರೆ ಅಂತ ಹೇಳ್ತಾರೆ. ಬಟ್ ಸತ್ಯ ಕಹಿನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ವರ್ಷ ಏನು ಅಂದರೆ ಕೆಲವರಿಗೆ ಕಷ್ಟ ಇದ್ದೇ ಇರುತ್ತೆ, ಕೆಲವ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ಸುಳ್ಳು. ಈ ವರ್ಷದಿಂದ 2 ಕಾಲ ವರ್ಷ ಅಂದರೆ ಯುಗಾದಿ ಬಂದರೂ ಅಷ್ಟೇ, ಈಗ ಜನವರಿ ಬಂದರೂ ಅಷ್ಟೇ, 2 ಕಾಲ ವರ್ಷ ತುಂಬ ಕಷ್ಟ ಇದೆ. ಫೈನಾನ್ಷಿಯಲಿ ಕಷ್ಟ ಆಗುತ್ತೆ, ಟೈಟ್ ಆಗ್ತಾ ಹೋಗುತ್ತೆ. ಅದು ದೊಡ್ಡ ಪೊಲಿಟಿಷಿಯನ್ ಆಗ್ಬೋದು, ಸಣ್ಣ ಒಂದು ಕಾರ್ಮಿಕ ಆಗ್ಬೋದು, ಎಲ್ಲ ವರ್ಗದವ್ರಿಗೂ ಎಲ್ಲ ಧರ್ಮದವ್ರಿಗೂ ಒಂದೇ ಸಿಸ್ಟಮ್ ಟು ದಿ ಹೋಲ್ ವರ್ಲ್ಡ್. ನಾವೇನು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅವ್ರಿಗಂತೂ ಗ್ಯಾರಂಟಿ ಎಲ್ರಿಗೂ ಫೈನಾನ್ಷಿಯಲ್ ಟೈಟ್. ಯಾಕೆಂದರೆ ಬುಧ ರಾಹು ಜೊತೆ ಇದ್ದಾಗ ದೊಡ್ಡದಾಗಿ ಕೊಡಲ್ಲ, ಟೈಟ್ ಮಾಡ್ತಾ ಹೋಗ್ತಾನಂತೆ, ಇನ್ನಷ್ಟು ಕಷ್ಟ ಕೊಡ್ತಾನಂತೆ, ಖರ್ಚು ಜಾಸ್ತಿ ಹುಟ್ಟುತ್ತಾನಂತೆ. ಸೊ ನಾವೇನು ಮಾಡಬೇಕು, ಹೆಂಗಸರು ಆ ಕಾಲದ ಇದ್ದ ಹಾಗೆ ಈ ಸಲಿನ ಎಲ್ಲರೂ ಡಬ್ದಲ್ಲಿ ನಮ್ಮ ಅಜ್ಜಿ ತಾತಂದ್ರೆ ಏನು ಅಂದರೆ ಅಜ್ಜಿಯಿಂದ್ರೆಲ್ಲ ಅಡುಗೆ ಮನೇಲಿ ನಿಮ್ಮ ತಾಯಿಂದರು ಅವ್ರ ತಾಯಿಂದ್ರೆಲ್ಲ ಏನು ಮಾಡೋರು ಅಡುಗೆ ಮನೇಲಿ ಒಂದು ಸ್ವಲ್ಪ ಇರಲಿಂದ ಸೇವಿಂಗ್ಸ್ ಮಾಡ್ಕೊಳ್ಳಿ. ಇವ್ರಿಗೆಲ್ಲರಿಗೂ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೊಸ ಕೇಸ್ಗಳು ಅಂದರೆ ಅಭಿವೃದ್ಧಿ ಯಾರಿಗಿದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ
ಕಷ್ಟ. ಒಂದು ಕಡೆ ಏನಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಸ್ ಹೋಗಬಾರ್ದಪ್ಪ ಅಂತ ಯೋಚನೆ ಮಾಡ್ತೀವಿ, ಒಳ್ಳೆಯದೇ ಆಗಲಿ ಅಂತ. ರಾಮರಾಜ್ಯ ಅಂತ ಬೇರೆ ಕರಿತಿದ್ದೀವಿ. ಸೊ ಈ ಸಲ ಈ ಜನವರಿ ಅಂತ ಇವಾಗ ಕಾಲಿಟ್ಟು ಆಗತಕ್ಕಂಥದ್ದು ಏನಂದರೆ ಎಲ್ರಿಗೂ ಹೇಳೋದು 22ನೇ ತಾರೀಕು ರಾಮ ಬಂದುಬಿಡ್ತಾನೆ. ಸೊ 25 ಇಯರ್ಸ್ ಈ ರಾಮ 22ನೇ ತಾರೀಕು ಏನು ಬರ್ತಾ ಇದ್ದಾನೆ, ನೀವೆಲ್ಲ ರಾಮರಾಜ್ಯ ಅಂತಿದ್ದೀರಾ, ಇಷ್ಟು ವರ್ಷ ಕಾದಿದ್ವಲ್ಲ, ಸತ್ಯ ಅದು. ಆದರೆ 25 ವರ್ಷ ಜಗತ್ತು ನಮ್ಮನ್ನು ನೋಡ್ತಾರೆ, ಜಗತ್ತು ಪೂರ್ತಿ ನಮ್ಮ ಮಾತುಗಳನ್ನು ಕೇಳ್ತಾರೆ. ಅಂದರೆ ಈ ಪ್ರಪಂಚದಲ್ಲಿ ಭಾರತ ದೇಶವನ್ನು, ನಮ್ಮ ಮನೇಲಿ ಪೂಜಾ ಮಂದಿರ ಇರುತ್ತೆ, ಬಾತ್ರೂಮು, ಲೆಟ್ರಿನು, ಡೈನಿಂಗ್ ಟೇಬಲ್ ಇರುತ್ತೆ. ಹಾಗೆ ಭೂಮಂಡಲಕ್ಕೆ ಯಾವ್ದಾರ ಪೂಜಾ ಮಂದಿರ ಇದೆ ಭಾರತ ದೇಶ. ಸೊ ಈ ಸಲ ಭಾರತ ದೇಶಕ್ಕೆ ಉನ್ನತ ಸ್ಥಾನ, ಗೌರವ, ಸಂಸ್ಕಾರಗಳಿಗೆ ಇವತ್ತು ಈ ಸಲ ಆದ್ಯತೆ ಇದೆ. ಸೊ ಎಲ್ಲ ರೈತಾಪಿ ವರ್ಗಗಳಿಗೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಅನ್ಯಥಾ ಭಾವಿಸ್ಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀರು ಅಭಾವ ಸಾಕಷ್ಟು ಬರುತ್ತೆ. ಆಮೇಲೆ ಯಾರ ಮಾತು ಕೇಳಕ್ಕೆ ಹೋಗಬೇಡಿ. ಈಗಲೇ ಹೇಳಿದ್ದೀನಿ, ನಿಜವಾದ ರೈತ ಯಾರು ಗೊತ್ತಲ್ಲಿನ, ಮನೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಥವಾ ಹೆಗಲ್ ಮೇಲೆ ಟೌಲ್ ಹಾಕ್ಕೊಂಡು ವಿಧಾನಸೌಧಕ್ಕೆ ಬರೋದು, ಪಾರ್ಲಿಮೆಂಟ್ ಹೋಗೋದು, ಯಾವುದಾದ್ರೂ ಪುಡಾರಿಗಳ ಥರ ಮಿನಿಸ್ಟರ್ ಸುತ್ತನಲ್ಲ, ಅವ್ನು ರೈತ ಅಲ್ಲ. ಅದೆಲ್ಲ ಸುಳ್ಳು. ರೈತನ ಹೆಸರಲ್ಲಿ ಮಾಡೋನು. ನಿಜವಾದ ರೈತ ಏನು ಗೊತ್ತಾ, ಎಷ್ಟೇ ಮಳೆ ಬರಲಿ, ಗಾಳಿ ಬರಲಿ, ಭೂಮಿ ಮಾತ್ರ ಅವ್ನು ನೋಡ್ತಾನೆ. ಅಕ್ಕಪಕ್ಕದ ವ್ಯಾಮೋಹನೇ ಅವನಿಗಿರಲ್ಲ. ನಾನು ಬೆಳಿಬೇಕು, ನಾನು ತಿನ್ನಬೇಕು, ಜನಗಳು ಚೆನ್ನಾಗಿರಬೇಕು ಅಂತಾನೆ. ಅಕ್ಕಿ ಬೆಳಿತಾನೆ, ಗೋಧಿ ಬೆಳಿತಾನೆ. ಅವ್ನು ಅಕಸ್ಮಾತ್ ಕೈ ಕಟ್ಕೊಂಡು ಕೂತ್ಕೊಂಡ್ರ ನಾವೆಲ್ಲ ಗೋವಿಂದ ವೆಂಕಟರಮಣ 3 ನಾಮ ಹಾಕೊಳ್ಳೋದು ಗ್ಯಾರಂಟಿ. ಯಾಕಂದರೆ ಇಡೀ ಪ್ರಪಂಚ ಮುಳುಗೋಗತಕ್ಕಂಥದ್ದು ರೈತ ಕಷ್ಟಪಡ್ತಿದ್ರೆ, ಅವ್ನು ಬಿಸಿಲು ಅಂತ ಒಂದು ಕಡೆ ನೆರಳಲ್ಲಿ ಕೂತ್ಕೊಂಡ್ಬಿಟ್ರೆ ಭಾಳ ಕಷ್ಟ ನಮ್ಮ. ಸೊ ಅಂಥ ರೈತನಿಗೆ ತೊಂದರೆ ಆಗತ್ತೆ. ಅಂದರೆ ಈ ಸಲ ನೀರು ಅಂತ ಈ ಬಾರಿ ಮಳೆ ಕಮ್ಮಿ ಅಂತಲ್ಲ, ಬರುತ್ತೆ, ಮಳೆ ಜಾಸ್ತಿ ಬರುತ್ತೆ. ಆದರೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಬರಲ್ಲ. ಈ ಸಲ ಏನು ಅಂತಲ್ಲ, ಇಲ್ಲಿಂದ ಕರೆಕ್ಟಾಗಿ 5 ವರ್ಷಗಳ ಕಾಲ, 2.25 ವರ್ಷ ಕಷ್ಟ ಇದೆ. 5 ವರ್ಷಗಳ ಕಾಲ ಏನು ಅಂದರೆ, ಯಾವ ಭವಿಷ್ಯದವನು, ಎಂಥ ದೊಡ್ಡ ಸರ್ಜನ್, ಎಂಥ ದೊಡ್ಡ ಡಾಕ್ಟ್ರು ಆದ್ರೂ ಮೊದಲಾದರೆ ಮಾರ್ಗಶಿರ ಮಾಸ ಒಳ್ಳೆ ಮಳೆ ಬರುತ್ತೆ, ವಸಂತ ಋತು ಒಳ್ಳೆ ಸುಖವಾಗಿರ್ತಕ್ಕಂಥ ಗಾಳಿ, ಒಳ್ಳೆ ಫಸಲು ಬರುತ್ತೆ ಅಂತ ಹೇಳ್ಬೋದಾಗಿತ್ತು. ಈಗ ಪ್ರಿಡಿಕ್ಷನ್ ಅನ್ನೋದೇ ಸುಳ್ಳಾಗತ್ತಂತೆ. ಯಾಕೆಂದರೆ ಪಕ್ಕದ ರೋಡಲ್ಲಿ ಮಳೆ ಬರುತ್ತೆ, ಈ ರೋಡಲ್ಲಿ ಮಳೆನೇ ಇರಲ್ಲ. ನೀನು ಓಡೋಗ್ಬಿಟ್ಟು ಏನು ಕಾರಲ್ಲಿ ನೆಂದೋಗಿದೆ, ಈ ಕಾರಲ್ಲಿ ಇಲ್ಲಿ ಹೊಡೆದಿಲ್ಲ ನನ್ನ ಗಾಡಿ ಅಂತ ಅಂದರೆ ಆ ಪರಿಸ್ಥಿತಿನ ರಾಹು ಸೃಷ್ಟಿ ಮಾಡ್ತಾನೆ. ಸೊ ಈಗ ತಾನೇ ಗುರು ಜೊತೆ ರಾಹು ಚೇಂಜ್ ಆಗಿರೋದ್ರಿಂದ ತಾವೆಲ್ಲ ರೈತಾಭ್ಯವರ್ಗರಿಗೆ ಒಂದು ಕಿವಿ ಮಾತು, ನಿಮ್ಮ ಫಸಲು, ನಿಮ್ಮ ಬೆಳೆ ಎಲ್ಲವನ್ನೂ ಕೊಡೋನು ಶನೇಶ್ವರ. ಎಲ್ಲ ಧಾನ್ಯಗಳಿಗೂ ಅಧಿದೇವತೆನೇ ಶನೇಶ್ವರ. ಸೊ ಶನೇಶ್ವರನ ಕಥೆಯನ್ನು ತಿಂಗಳಿಗೊಮ್ಮೆ, ಇದನ್ನು ಮೊದಲು ಹೇಳಿದ್ದೀನಿ, ಎಲ್ಲ ಮಾಧ್ಯಮದಲ್ಲೂ ಹೇಳಿದ್ದೀನಿ, ನಿಮಗೂ ಮತ್ತೆ ಹೇಳ್ತಾ ಇದ್ದೀನಿ, ಹೊಸ ವರ್ಷಕ್ಕೆ ಎಚ್ಚರಿಕೆ, ಇದನ್ನು ದಯವಿಟ್ಟು ಮಾಡಿ. ಇದ್ಯಾವುದು ಸ್ವಾರ್ಥ ಇಲ್ಲ, ಭಗವಂತನ ಸ್ಮರಣೆ. ಆ ಶನೇಶ್ವರನ ಏನು ಸ್ಮರಣೆ ಮಾಡಬೇಕು, ಒಂದು ಕತೆ, ಒಂದು ಊರಲ್ಲಿ, ಒಂದು ಗ್ರಾಮ, ಒಂದು ತಾಲೂಕು, ಅದು ಯಾವ ಮಟ್ಟಿಗಾದರೂ ಸರಿ ಒಂದು ಕಥೆಯನ್ನು ಓದಿಸಿ. ಶನಿವಾರನೇ ಆಗಬೇಕು. ಕತೆ ಓದಿಸಿದ ಮರುದಿವಸ ನೀವೆಲ್ಲ ಏನು ಮಾಡಬೇಕು, ರಾಗಿ ಅಂಬ್ಲಿನ ನಿಮ್ಮ ಊರು ಗ್ರಾಮ ದೇವತೆ ಮುಂದೆ ರಾಗಿ ಅಂಬ್ಲಿನ ಮಾಡಿ, ಅದಕ್ಕೊಂದು ಬೇವಿನ ಸೊಪ್ಪು ಹಾಕಿ, ಅಮ್ಮ ಜಗನ್ಮಾತೆ ಎಲ್ರಿಗೂ ಹಂಚ ಅಂದರೆ ಅವರೆಲ್ಲ ಸ್ನಾನ ಮಾಡ್ಕೊಂಡು, ಕತೆ ಕೇಳ್ಕೊಂಬಂದಿರ್ತಲ್ಲ, ಸ್ನಾನ ಮಾಡ್ಕೊಂಬಂದ್ಮೇಲೆ ಎಲ್ರಿಗೂ ಅಂಬ್ಲಿಯನ್ನು ಹಂಚಿ. ದಾರಿದ್ರ್ಯ ಹೋಗುತ್ತೆ, ಕಷ್ಟವನ್ನು ಪರಿವರ್ತನೆ ಮಾಡ್ತಾನೆ. ನಾವು ದಾರಿ ದೀಪವಾಗ್ಬೋದು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ನಾವು ಬರೀ ಗೈಡ್ಲೈನ್ ಅಷ್ಟೇ, ಹಿಂಗೆ ಹೋಗ್ರಿ ಒಳ್ಳೇದಾಗತ್ತೆ ಅಂತ. ಆದರೆ ವಿಧಿಯನ್ನು ಯಾರ ಕೈಲೂ ತಡೆಯೋಕ್ಕಾಗಲ್ಲ. ದಾರಿಯನ್ನು ಅಕಸ್ಮಾತ್ ಹಣೆ ಬರ ಅಂದರೆ ಏನೋದ, ಒಂದು ಹಂಪು, ಒಂದು ಹಳ್ಳ. ಆದರೆ ವಿಧಿ ಬರ ಅನ್ನೋದು ಡೆಸ್ಟಿನಿ ಫಿಕ್ಸು, ಅದು ಭಗವಂತನ ಕೈಯಲ್ಲಿ ಮಾತ್ರ ಸಾಧ್ಯ. ಸೊ ಅದರಿಂದ ತಾವೆಲ್ಲರೂ ರೈತಾಭ್ಯ ವರ್ಗರು ಏನಂದರೆ ಇದನ್ನು ಮರೀದೆ, ಇಷ್ಟದೇವತೆ, ಕುಲದೇವತೆ, ನಿಮ್ಮ ಗ್ರಾಮ ದೇವತೆ ಮರಿಬೇಡಿ, ಶನೇಶ್ವರನ ಸ್ಮರಣೆ ಮಾಡಿ. ಆಮೇಲೆ ಅಡ್ವೊಕೇಟು ಮತ್ತು ಎಲ್ಲ ಜಡ್ಜ್ಗಳು ಎಲ್ಲ ಕಡೆನೂ ಕೇತು ಅಲ್ವಾ. ಸೊ ಈ ಸರಿ ಕೇಸ್ಗಳು ಜಾಸ್ತಿ ಕೊಡಿಸ್ತಾನೆ. ಸೊ ಅವ್ರಗಳಿಗೆ ಅನುಕೂಲ ಅಂತಕ್ಕಂಥ. ಡಾಕ್ಟರ್ಸ್ ಎಚ್ಚರಿಕೆ ಇರಬೇಕು. ಯಾಕೆ ಅಂದರೆ ಡಾಕ್ಟರ್ಸ್ ಯಾಕೆ ಎಚ್ಚರಿಕೆ ಇರಬೇಕಂತೆ, ಆತ್ರದವರು. ಆಮೇಲೆ ಭಾಳಷ್ಟು ಜನ ಈ ಸಲ ಎಲ್ಬೋರ್ಡ್ಗಳು ಭಾಳ ಜನ ಏನು ಮಾಡ್ತಾರೆ, ಇವರು ಈ ಸಲ ಎಕ್ಸ್ಪೆರಿಮೆಂಟ್ ಅವಕಾಶಗಳು ಸಿಗುತ್ತೆ. ಸೊ ಆ ಎಕ್ಸ್ಪೆರಿಮೆಂಟಲ್ಲಿ ಎಷ್ಟೋ ಜನ ತೊಂದರೆ ಕೊಟ್ಬಿಡ್ತಾ ಇದ್ದಾರೆ. ಈಗಲೂ ಎಷ್ಟೋ ಜನ ದುಡ್ಡುಗೋಸ್ಕರ ಕೆಲವ್ರನ್ನೆಲ್ಲ ಹಾಳು ಮಾಡಿದ್ರು. ಜಗತ್ತಲ್ಲಿ ಎರಡೇ ಒಂದು ಮಾಫಿಯಾ, ಏನಂದರೆ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್, ಇನ್ನೊಂದು ವೈದ್ಯಕ ಡಿಪಾರ್ಟ್ಮೆಂಟಲ್ಲಿ ಇಡೀ ಜಗತ್ತಿನ ದೊಡ್ಡ ಮಾಫಿಯಾ ಅದೇ. ಆದರೆ ನಾನು ಎಲ್ರಿಗೂ ಹೇಳೋದೇನು ಅಂದರೆ, ನಿಜವಾದ ಡಾಕ್ಟ್ರುಗಳು ಇದ್ದಾರೆ ರೀ, ಒಂದು 5 ರೂಪಾಯಿ ತೊಗೊತಾರೆ, 10 ರೂಪಾಯಿ ತೊಗೊತಾರೆ. ಅವ್ರ ಕೈಗುಣ ಹೆಂಗಿದ್ರೆ, ಲೀನಾ ಬೈಲ್ ಕೈ ತೋರಿಸು, ನೀರು ಕುಡಿಯೇ, ಕುಡಿಸ್ಬಿಟ್ಟು ಇನ್ಮೇಲೆಲ್ಲ ಒಳ್ಳೆದಾಗತ್ತೆ, ಆ ಧೈರ್ಯ ತುಂಬ್ತಾ ನೋಡು. ಆ ಥರ ಡಾಕ್ಟ್ರುಗಳು ಇಲ್ಲವೇ ಇಲ್ಲ. ಆಮೇಲೆ ಟೆಥಸ್ಕೋಪ್ ಹಾಕೋರು, ಬೆನ್ನಿಗೆ ಟೆಥಸ್ಕೋಪ್ ಹಾಕೋರು, ಕೈ ನಾಡಿ ನೋಡೋರು, ಈಗ ಮುಟ್ಟೋದೇ ಇಲ್ಲ. ಆ ರೂಮ್ಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬನಿ, ಈ ರೂಮ್ಗೆ ಸ್ಕ್ಯಾನ್ ಮಾಡಿ, ಇದೇ ಕಥೆಗಳು ಹೇಳ್ಬಿಡ್ತಾರೆ. ಸೊ ಅದರಿಂದ ನಿಜವಾಗ್ಲೂ ಧರ್ಮವಾಗಿ ಭಗವಂತನ ಬಿಟ್ಟರೆ ನೆಕ್ಸ್ಟ್ ಯಾರನ್ನಾದ್ರೂ ನಂಬೋದು ಅಂದರೆ ಡಾಕ್ಟ್ರನ್ನ. ಅದಕ್ಕೆ ಅನಾಥೋ ದೇವರಕ್ಷಕ ಜೊತೆ ವೈದ್ಯೋ ನಾರಾಯಣೋ ಹರಿ. ಆ ವೈದ್ಯ ಚೆನ್ನಾಗಿರಬೇಕು, ನಂಬಿಕೆ ಇರಬೇಕು. ಆ ಥರ ನಿಜವಾಗ್ಲೂ ಒಂದು 10 to 15% ಒಳ್ಳೆ ಡಾಕ್ಟರ್ಗಳಿದ್ದಾರೆ, ಕೈಗುಣ ಚೆನ್ನಾಗಿದೆ. ದಯವಿಟ್ಟು ಇನ್ನು ಮೇಲೆ ಡಾಕ್ಟರ್ಗಳಿಗೆ ಅಪವಾದ ಅಪಕೀರ್ತಿಗಳು ಬರುವಂಥ ಸಾಧ್ಯತೆ, ಯಾಕೆಂದರೆ ಬುಧ ಅಲ್ವಾ, ರಾಹು ನೋಡೋದ್ರಿಂದ. ಬುಧ ಅಂದ್ರೇ ಡಾಕ್ಟ್ರು, ಒಬ್ಬ ಡಾಕ್ಟರ್ ಆಗಬೇಕು ಅಂದರೆ ಬುಧ ಚೆನ್ನಾಗಿರಬೇಕು. ಹಾಗೆ ರಾಹು ಇಲ್ಲದೆ ಅವನ ಅಕಸ್ಮಾತ್ ರವಿ ಬಂದ್ಬಿಟ್ಟಿದ್ರೆ ಎಲ್ರಿಗೂ ಆರೋಗ್ಯ. ಆದರೆ ಈ ಸಲ ರಾಹು ನೋಡ್ತಾನೆ, ರಾಹು ಜೊತೆ ಸಂಬಂಧ, ದಯವಿಟ್ಟು ಕಾಯಿಲೆ ಕಸಾಲೆ. ಆಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ, ಎಲ್ಲರೂ ಕರೋನಾ ಪರೋನಾ ಅಂತ ಇದ್ದಾರೆ. ವಿಶೇಷ ಆ ಕರೋನಾ ಗಿರೋನಾ ಅಂತ ಇರೋದ್ರಿಂದ
ಎಲ್ಲರೂ ಯಾವ ಕಾಲಕ್ಕೂ ಕರೋನಾ ಬಗ್ಗೆ ಹೆದರ್ಕೊಂಡು ಕೂತ್ಕೋಬೇಡಿ. ಕರೋನಾ ಅಂತ ಒಂದು ಲೇಡಿ ಯಾವಳ ಇದ್ಲು, ಅದಾದ ಮೇಲೆ ಒಂದು ಚಪ್ಪಲಿನೂ ಇತ್ತು, ಕರೋನಾ ಚಪ್ಪಲಿ ಅಂತ. ಇವ್ರುಗಳ ಹೆಸರು ಇಟ್ಬಿಟ್ರು, ಇನ್ಯಾವುದು ಹೆಸರಿಲ್ಲ ಫೇಮಸ್ಸು ಅಂತ. ನಾನು ಹೇಳೋದು ಎಲ್ಲ ವಿಶೇಷವಾಗಿರ್ತಕ್ಕ ಜನಗಳಿಗೆ, ನಮ್ಮ ಅಜ್ಜಿ ತಾತನಿಂದ ಕೋಟ್ಯಾಧೀಶ್ವರನಾಗಲಿ ಒಬ್ಬ ಬಡವ ಬಲ್ಲಿಗನಾಗಲಿ ಎಲ್ರಿಗೂ ಇರೋದು 3 ರೋಗ: ವಾತ, ಪಿತ್ತ, ಕಫ. 3 ನಾಡಿ ಬಿಟ್ಟರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಿರಲ್ಲ. ಸೊ ಬಂದರೆ ಈ 3ರಲ್ಲಿ ಬರುತ್ತೆ ಹೊರತು ಎಕ್ಸ್ಟ್ರಾ ಬರಲ್ಲ. ನಮ್ಮ ಅಜ್ಜಿ ನಮ್ಮ ತಾತ ಹಿತ್ತಲ ಗಿಡ ಮದ್ದಲ್ಲ ಅಂತ ಕೂತ್ಕೋಬೇಡಿ, ಎಲ್ಲವೂ ಹಿಂದ್ಗಡೆ ಹಾಕಿರ್ತಕ್ಕಂಥ ಔಷಧಿಗಳು ಕಷಾಯಗಳು ನಮಗೆ ಬಹಳ ಉತ್ತಮ. ಸೊ ಅದರಿಂದ ನಮ್ಮನ್ನು ಕಾಪಾಡೋಕ್ಕೆ ಭಗವಂತ ಇದ್ದೇ ಇದ್ದಾನೆ, ಹುಟ್ಟಿಸಿದವನು ಹುಲ್ ಮೇಯಿಸ್ತಾನೆ. ಈ ವರ್ಷದ ವಿಶೇಷವಾಗಿರೋದು ಸಂಕ್ಷಿಪ್ತವಾಗಿ ಇಷ್ಟನ್ನು ತಿಳಿಸಿದ್ದೀವಿ ಲೀನಾ. ಖಂಡಿತ. ಈಗ ನಿಮ್ಮ ಜೊತೆ ಮಾತನಾಡೋದಕ್ಕೆ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಮಾತಾಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಸೌಮ್ಯ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮಲತಳಿಯಿಂದ. ನಮಸ್ತೆ, ಹೊಸ ವರ್ಷದ ಶುಭಾಶಯಗಳು ಮೇಡಮ್. ಖಂಡಿತ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಗುರೂಜಿ ಇದ್ದಾರೆ, ಏನ್ ಕೇಳ್ಬೇಕು ಅಂತ ಇದ್ದೀರಾ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಹೇಳಿ, ಸ್ವಲ್ಪ ಸೌಂಡ್ ಕೊಡ್ರಪ್ಪ ಜಾಸ್ತಿ. ಹೇಳಿ. ಹೊಸ ವರ್ಷದ ಶುಭಾಶಯಗಳು ಗುರುಜಿ. ಹೊಸ ವರ್ಷ ಶುಭಾಶಯಗಳು. ಹೊಸ ವರ್ಷಕ್ಕೆ ಉಗಾದಿಗೆ ಶುಭಾಶಯಗಳು, ನಿಮ್ಮ ಹೊಸ ಕ್ಯಾಲೆಂಡರ್ ಶುಭಾಶಯಗಳು. ಹೇಳಿ. ಹೌದು ಹೌದು ಗುರುಜಿ, ಹೊಸ ಕ್ಯಾಲೆಂಡರ್ ಶುಭಾಶಯಗಳು. ಗುರುಜಿ, ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಸೌಮ್ಯ ಅಂತ. ಹೇಳಿ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಸಂಸಾರ ಸಮಸ್ಯೆ ಇದೆ. ಯಜಮಾನ್ರು? ಯಜಮಾನ್ರು ಅಶೋಕ್ ಅಂತ. ಅಲ್ಲ, ಮಕ್ಳಿದಾರಾ? 2 ಮಕ್ಳಿದ್ದಾರೆ ಗುರುಜಿ. ಸರಿ, ಯಾವ ಬಾಗ್ಲು ನಿಮ್ದು? ನಮ್ದು ಸೂರ್ಯ ಹುಟ್ಟ ಬಾಗ್ಲು. ಬಾಡಿಗೆ ಮನೆನಾ? ಹೌದು ಗುರುಜಿ. ಫಸ್ಟ್ ಫ್ಲೋರಾ ಗ್ರೌಂಡ್ ಫ್ಲೋರಾ? ಫಸ್ಟ್ ಫ್ಲೋರ್ ಗುರುಜಿ. ಓವರ್ ಹೆಡ್ ಟ್ಯಾಂಕ್. ಪಾಪ ಅವರು ಬಾಡಿಗೆ ಮನೆಯದು ಏನ್ ಮಾಡಿದ್ದಾರೆ, ನೀರು ಅಂಶ ವಾಯು ಮೂಲೆ ಕಟ್ಟಿರೋದ್ರಿಂದ ತೊಂದರೆಗೆ ಬ್ಯಾಕ್ ಸೈಡ್ ಅಲ್ಲಿ ವಾಯು ಮೂಲೆಯಲ್ಲೇ ಮನೆ, ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಮನೆಗಳಲ್ಲಿ ನೀವು ಹಿಂದ್ಗಡೆ ಇರೋದು ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಕಮ್ಮಿ. ಏನ್ ಮಾಡಿ, ಕಲ್ಲುಪ್ಪು ಇದೆಯಲ್ಲ, ಆದಷ್ಟು ಕಲ್ಲುಪ್ಪನ ತಿಂಗಳಿಗೆ ಒಂದು ಸಲ ಅಥವಾ 15 ದಿವಸಕ್ಕೆ ಅಮಾವಾಸ್ಯೆ ಪೌರ್ಣಿಮೆಗೆ ಒಂದ್ಸಲಿ ಕಲ್ಲುಪ್ಪು ಇದೆಯಲ್ಲ, ಒಂದು ಡಬ್ಬಿಯಲ್ಲಿ ಎತ್ತಿಟ್ಕೊಂಬಿಡಿ. ಆ ಕಲ್ಲುಪ್ಪನ ನೀವು ಸ್ನಾನ ಮಾಡಿದ್ಮೇಲೆ, ಇನ್ನೇನು ಸ್ನಾನ ಕೊನೆಗೆ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಸ್ನಾನ ಮುಗಿಸಿದ್ಮೇಲೆ ಲಾಸ್ಟ್ ಸ್ನಾನ ಅಂದರೆ ಆ ಕೊನೆ ಬಕೆಟ್ ಸ್ನಾನ ಹಾಕೊಳ್ಳೋವಾಗ ಒಂದಿಷ್ಟು ಕಲ್ಲುಪ್ಪು, ಜಾಸ್ತಿ ಬೇಡ, ಆಮೇಲೆ ಏನು ಅಡುಗೆಗೆ ಹಾಕೋಷ್ಟಲ್ಲ, ಇಷ್ಟೇ ಇಷ್ಟು ಕಲ್ಲುಪ್ಪು ಹಾಕೊಂಡು ಅದನ್ನು ಸ್ನಾನ ಮಾಡಿ. ಚೆನ್ನಾಗಿ ಕರಗಲಿ ಅದು ನೀರಲ್ಲಿ, ಬಿಸಿನೀರಲ್ಲಿ ಸ್ನಾನ ಮಾಡಿ. ಅಂದರೆ ಮನೆಯವರೆಲ್ಲರೂ ಆ ಥರ ಸ್ನಾನ ಮಾಡಿದಾಗ ಎಲ್ಲರಿಗೂ, ವೀಕ್ಷಕರಿಗೂ ನಾನು ಹೇಳೋದೇನು ಅಂದರೆ, ದಾರಿದ್ರ್ಯ ಬೇಗ ಹೋಗುತ್ತೆ, ದೃಷ್ಟಿಗಳು ಬೇಗ ಹೋಗುತ್ತೆ, ಕಣ್ದೃಷ್ಟಿಗಳು ಬೇಗ ಹೋಗುತ್ತೆ. ತಮಿಳಲ್ಲಿ ಹೇಳ್ತಾರೆ ಕಲ್ಲಡಿ ಪಟ್ಟಾಲಂ ಕನ್ನಡಿ ಪರ್ಗುಡಾದಂತ. ಆರೋಗ್ಯ ಪರಿಸ್ಥಿತಿ ಸರಿ ಹೋಗುತ್ತೆ ಒಂದು. ಆಮೇಲೆ ನಿಮ್ಮ ಮನೆ ದೇವರು, ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆನ ಒಂದು ಸ್ವಲ್ಪ ಕಾರ್ಯ ಕಮ್ಮಿ ಆಗಿದೆ. ಆದ್ದರಿಂದ ನೀವು ಮನೆ ದೇವ್ರನ್ನ ಒಂದು ಮಡ್ಲಕ್ಕಿನೋ, ಅಮ್ಮನವರಾದರೆ ಇಲ್ಲ ಯಾವ್ದಾರ ಗಂಡು ದೇವರಾದರೆ ಪ್ರಾರ್ಥನೆಗೆ ಹೋಗ್ಬಿಟ್ಟು ಒಂದು ವಸ್ತ್ರದಾನವೋ ನಮಸ್ಕಾರ ಕೊಟ್ಟು ನಮ್ಮ ಪ್ರಾರ್ಥನೆ ಮಾಡ್ಕೊಂಬನ್ನಿ. ನಿಮಗೆ ಸೂರ್ಯನಾರಾಯಣ ಸ್ಮರಣೆ ಒಂದು ಮಾಡಬೇಕು. ನೀವು ಮಾಡೋ ಸಮಯ ಈಗ ಏನಂದರೆ, ಸ್ವಲ್ಪ ಮಟ್ಟಿಗೆ ಈ ಸೂರ್ಯನ ಸ್ಮರಣೆ ಬಂದು ಬಿಳಿ ಎಕ್ಕದ ಗಿಡನ ಒಂದು 12 ಪ್ರದಕ್ಷಿಣೆ, ನಿಮ್ಮ 2ನೇ ಮಗು ಇದೆಯಲ್ಲ ಆ 2ನೇ ಮಗು ಕೈಯಲ್ಲಿ 12 ಪ್ರದಕ್ಷಿಣೆ, 2 ಹೂ ತೊಗೊಂಬಂದು ಮನೆಗೆ ಇಡಕ್ಕೆ ಹೇಳಿ. ದೇವ್ರ ಮನೆ ದಿಡಿ, ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ, ಆರೋಗ್ಯ ಪರಿಸ್ಥಿತಿ ಆಗುತ್ತೆ. ನಿಮ್ಗೆ ಸ್ವಲ್ಪ ಕಾಲು ನೋವುಗಳು ಜಾಸ್ತಿ ಮಾಡ್ತಾ ಇದ್ದಾನೆ, ಯಾಕೆಂದರೆ ನಿಮ್ಗೆ ಆ ವಾಯು ಮೂಲದ ತೊಂದರೆ. ಮನೆ ಖಾಲಿ ಮಾಡೋದು ನಾನು ಹೇಳೋಕ್ಕಾಗಲ್ಲ ಪಾಪ, ಈಗ ತಾನೇ ಹೋಗಿದ್ರೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ. ಇಷ್ಟು ಮಾಡಿ ಆ ಕಲ್ಲುಪ್ಪು ವ್ಯವಸ್ಥೆ ಮಾಡಿ ದೃಷ್ಟಿ ಹೋಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಕಾವ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಕಾವ್ಯ ಅವರೇ. ನಮಸ್ತೆ ಮೇಡಮ್, ಹೊಸ ವರ್ಷ ನಿಮ್ಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಶುಭಮಸ್ತು. ಹೇಳಿ ಕಾವ್ಯಮ್ಮ. ಗುರುಜಿ, ಹೊಸ ವರ್ಷದ ಶುಭಾಶಯಗಳು. ಗುರುಜಿ, ನಿಮ್ ಜೊತೆ ಮಾತಾಡ್ಬೇಕಂತ ತುಂಬಾ ದಿವಸದಿಂದ ಕರೆ ಮಾಡ್ತಾ ಇದ್ದೆ ಗುರುಜಿ. ವೇಟಿಂಗು ಆಗ್ಲಿ, ಯಾವಾಗ ಋಣ ಬಂದ ಬರ್ಬೇಕಲ್ಲ, ಋಣ ಇದ್ದಾಗಲೇ ತೀರಿಸ್ಕೊಳಕ್ ಸಾಧ್ಯ. ಆಗ್ಲಿದೆ, ಒಳ್ಳೇದಾಗ್ಲಿ. ಗುರುಜಿ, ನನ್ ಮದ್ವೆ ನೋಡ್ತಾ ಇದಾರೆ ಗುರುಜಿ, ಬರ್ತಾರೆ ಹೋಗ್ತಾರೆ, ಸೆಟ್ ಆಗ್ತಾ ಇಲ್ಲ. ಮತ್ತೆ ನಿನ್ನೆ ಒಂದ್ ಸಂಬಂಧ ಬಂದಿದೆ, ಅದು ಓಕೆ ಆಗಿದೆ ಗುರುಜಿ, ಅದಾದ್ರೂ ಆಗುತ್ತಾ? ಮತ್ತೆ ನನ್ ಮುಂದಿನ ಜೀವನ ಓಕೆ ಆಗಿದೆ. ಬಟ್ ಏನು ಅಂದ್ರೆ, ಈಗ ನಿಮ್ ಪ್ರಾಬ್ಲಮ್ ಏನು ಅಂದ್ರೆ, ಆ ಹುಡುಗ ಬಂದು ಯಾವ ಊರು ಗುರುಜಿ? ನಮ್ ತುಮಕೂರು ಗುರುಜಿ. ಅವ್ರದ್ದು ಶಿರಾ ಅಂತ, ಅವ್ರ ಹೆಸರು ಅಜಯ್ ಅಂತ ಗುರುಜಿ. ನಂದು ಮಿಥುನ ರಾಶಿ, ಪುನರ್ವಸು ನಕ್ಷತ್ರ ಗುರುಜಿ. ಅವಳದು ಗುರುಜಿ ಅವ್ರದ್ದು ಸಿಂಹ ರಾಶಿ ಅಂತ ಹೇಳ್ತಾರೆ. ಸುಮ್ನೆ ರಾಶಿ ಅಂತ ಹೇಳ್ಬಿಟ್ಟಿದ್ದಾರೆ ಹೆಸರು ಮೇಲೆ, ಕರೆಕ್ಟ್ ಆಗಿ ಹೇಳಿಲ್ಲ ಪಾಪ. ಡೇಟ್ ಆಫ್ ಬರ್ತ್ ಇದೆಯೋ ಅಲ್ಲೋ ಗೊತ್ತಿಲ್ಲ. ಒಂದ್ ಕೆಲಸ ಮಾಡಕ್ ಹೇಳು, ಆ ಮದುವೆ ಆ ಹುಡುಗನಿಗೆ ಮಾಡ್ಕೊಳಕ್ಕೆ ಮೊದಲು ರಾಹು ಬೃಹಸ್ಪತಿ ಸಂಧಿ ಮಾಡಿ ಮದುವೆ ಮಾಡ್ಸಕ್ ಹೇಳು. ಅರ್ಥ ಆಯ್ತಾ? ಹಾಗೆ ಡೈರೆಕ್ಟ್ ಆಗಿ ಮಾಡೋದು ಬೇಡ. ನಿಮ್ ಮದುವೆ ಮಾಡ್ಕೊಳಕ್ ಮೊದಲು ಆ ಹುಡುಗನಿಗೆ ರಾಹು ಬೃಹಸ್ಪತಿ ಸಂಧಿ ಅಂತ ಒಂದು ಹೋಮ ಮಾಡ್ತಾರೆ, ಒಂದು ಶಾಂತಿ ಅಂತ ಮಾಡ್ತಾರೆ ಅವ್ರ ಮನೇಲಿ. ಅದನ್ನ ಮಾಡಿಕೊಂಡು ತದನಂತರ ಮಾಡು. ಆಮೇಲೆ ದೇವಸ್ಥಾನ ಕ್ಷೇತ್ರದಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು ನಿನಗೆ. ಯಾಕಂದ್ರೆ ಕುಜದೋಷ ಹೆಣ್ಮಕ್ಳಿಗೆ ಜಾಸ್ತಿ ಇರಬಾರ್ದು, ಗಂಡು ಮಕ್ಕಳಿಗೆ ಜಾಸ್ತಿ ಇರಬೇಕು ಯಾವಾಗಲೂ ಮದುವೆ ಮಾಡ್ಕೊಂಡಾಗ. ಇಲ್ದರೆ ಏನಾಗುತ್ತೆ, ಸಂಸಾರದಲ್ಲಿ ಸುಖವಿರಲ್ಲ ಅಂತ ಹೇಳುತ್ತೆ. ಅದರಿಂದ ನೀನು ಕಮ್ಮಿ ಇರಲ್ಲ, ಜಾಸ್ತಿ ಇದೆ. ಸೊ ಆ ಹುಡುಗನಿಗೆ ಏನು ಮಾಡಬೇಕು, ರಾಹು ಬೃಹಸ್ಪತಿ ಸಂಧಿ ಮಾಡಿಸಿ, ರಾಹು ಬೃಹಸ್ಪತಿ ಅಂದರೆ ಗುರು, ಆ ಸಂಧಿ ಶಾಂತಿಯನ್ನು ಮಾಡಿಸಿದ ಮೇಲೆ ಪರಿವರ್ತನೆ. ನಿಂದು ಅವನಿಗೆ ಅಕಸ್ಮಾತ್ ಮದುವೆ ಆಗೋಗಿದ್ರೆ
ದೇವಸ್ಥಾನ ಕ್ಷೇತ್ರದಲ್ಲಾಗಿ ರಿಸೆಪ್ಷನ್ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ಕ್ಷೇತ್ರದಲ್ಲಾದರೆ ಉತ್ತಮ ಅಂತ ನನ್ನ ಸಲಹೆ. ಯಾಕೆಂದರೆ ನಾನು ಹೇಳೋದು ಇಂಪಾರ್ಟೆಂಟು. ಅದೇ ಎಲ್ಲೋ ಚೌಲ್ಟ್ರಿಲಿ ಮಾಡಿಕೊಂಡು ತುಂಬ ದುಡ್ಡು ಮಾಡ್ಕೋಬೇಡಿ. ವ್ಯವಸ್ಥೆ ಏನು ಅಂದರೆ ಕ್ಷೇತ್ರದಲ್ಲಿ ಆಗಬೇಕು, ರಿಸೆಪ್ಷನ್ ಎಲ್ಲಿ ಬೇಕಾದ್ರೂ ಆಗಲಿ, ಒಳ್ಳೇದಾಗತ್ತೆ. ಬಟ್ ಏನು ಅಂದರೆ ನೀನು ಮದುವೆ ಮಾಡ್ಕೊಳ್ಳೋಕೆ ಮೊದಲು ನಿಮ್ಮ ಅಮ್ಮನಿಗೆ ಹೇಳು, ಗೌರಿ ಪೂಜೆ ಮಾಡ್ಸೋಕ್ಕೆ ಹೇಳು. ಮಾಂಗಲ್ಯವನ್ನು ಯಾವುದಾದ್ರು ಅಮ್ಮನವ್ರಿಗೆ ವ್ಯವಸ್ಥಿತವಾಗಿ ನಿನ್ನ ಮಾಂಗಲ್ಯ ಜೊತೆ ಒಂದು ಅಮ್ಮನವ್ರಿಗೆ ನಾನು ಮಾಂಗಲ್ಯ ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳೋಕೆ ಹೇಳು. ಪುಟಾಣಿದು ಅದು ಎಷ್ಟು 1 ಗ್ರಾಮ್ದಾಗ್ಬೋದು, ಎಷ್ಟು ಯಥಾಶಕ್ತಿ ಒಂದು ಮಾಂಗಲ್ಯವನ್ನು ಅಮ್ಮನವ್ರು ಕೊಡ್ತೀನಿ, ನಿನ್ನ ಸಂಸಾರವನ್ನು ನಾನು ನೋಡ್ಕೊತೀನಿ ಅಂತ ಜಗನ್ಮಾತೆ ಅವಾಗ ನಿನ್ನ ಜೊತೆ ಇರ್ತಾಳೆ. ಖಂಡಿತ ಒಳ್ಳೇದಾಗಲಿ. ನೀನು ಕೇಳಿರೋ ಸಮಯಕ್ಕೆ ಅನುಗ್ರಹವಾಗಲಿ. ಅತಿ ಶೀಘ್ರದಲ್ಲಿ ಚೆನ್ನಾಗಿ ಒಳ್ಳೆ ಮದುವೆ ಆಗಲಿ. ನೋಡು, ಗಂಡುಗಳು ಬೇಕಾಷ್ಟಿರ್ತಾರೆ, ಒಳ್ಳೆ ಗಂಡ ಇಂಪಾರ್ಟೆಂಟ್. ಅವನ ಜೀವನ ಪೂರ್ತಿ ನಿಂಗೆ ಚೆನ್ನಾಗಿ ನೋಡಿಕೊಂಡು ಸುಖವಾಗಿರಲಿ ಸಂಸಾರ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಓಕೆ, ಧನ್ಯವಾದ ಕಾವ್ಯ ಅವರಿಗೆ. ರಾಮಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಗುರುಜಿ. ಗುರುಜಿ ಇದ್ದಾರೆ, ಮಾತಾಡಿ. ಆಗ್ಲೇ ಕೊಟ್ಬಿಟ್ಲು ಪಾಪ ಲೀನಾ, ಆಗ್ಲೇ ಫೋನ್ ಕೊಟ್ಟಾಯ್ತು, ಹೇಳಿ. ನಮಸ್ಕಾರ ಗುರುಜಿ. ಮಗನ್ಗೆ ಮಗು ಉಡಿ ಸೆಟ್ ಆಗ್ತಾ ಇಲ್ಲ. ಸ್ವಲ್ಪ ಸೌಂಡ್ ಕೊಡ್ರೋ, ಜಾಸ್ತಿ ಕೇಳಿಸ್ತಾ ಇಲ್ಲ ಇಲ್ಲಿ. ಹೇಳಿ. ರಾಮಣ್ಣ ಮಗನ್ಗೆ ಹುಡುಗಿ ನೋಡ್ತಾ ಇದ್ದೀವಿ, ಸೆಟ್ ಆಗ್ತಾ ಇಲ್ಲ. ಎಲ್ಲಿ ನೋಡಿ ಸ್ವಾಮಿ? ಮಗನ್ಗ ಮಗನ್ಗೆ ನೀವು ನೋಡ್ತಾ ಇದ್ದೀರಾ, ಅವನೇ ನೋಡ್ಕೊಂತ ಇದ್ದಾನ? ನಾವೇ ನೋಡ್ತಾ ಇದೀವಿ. ನೀವೇ ನೋಡ್ತಾ? ಏನ್ ಜನ ನೀವು? ನಾವು 3 ಜನ ಹೆಣ್ಮಕ್ಳು. ಅಲ್ಲಪ್ಪ, ಏನ್ ಜನಾಂಗ ಅಂದೆ? ಗೌಡ್ರು. ಗೌಡ್ ಗಂಗಟ್ಕರ್ರ? ಗೌಡ್ರು. ಮಂದೇವ್ರು ಯಾರು? ರಂಗಸ್ವಾಮಿ, ಲಕ್ಕಮ್ಮ, ಕೆಂಪಮ್ಮನ. ಒಂದು ಕೆಲಸ ಮಾಡಿ, ಬಜಗೂರ್ ಅಂತ ಕೆಂಪಮ್ಮನ ದೇವಸ್ಥಾನ ಇದೆ. ಬಜಗೂರ್ ಕೆಂಪಮ್ಮ, ಜ್ಞಾಪಕ ಇಟ್ಕೊಳ್ಳಿ. ಬಜಗೂರು ಕೆಂಪಮ್ಮ, ತಿಪ್ಟೂರಿಂದ 12 ಕಿಲೋಮೀಟ್ರು. ಬಜಗೂರ್ ಕೆಂಪಮ್ಮ ಅಂತ. ಇಡೀ ಜಗತ್ತಿನ ಕೆಂಪಮ್ಮಂದ್ರಲ್ಲಿ ದೊಡ್ಡ ಕೆಂಪಮ್ಮ ಅವಳೊಬ್ಳೆ. ಅವಳೇ ದೊಡ್ಡ ಅಮ್ಮನವರು. ಅವಳೇ ಭೂಲೋಕದಲ್ಲಿ ಕೃಷ್ಣನ ಮುಖಾಂತರ ಗೌರಿ ಪೂಜೆಯನ್ನ, ಗಂಗೆ ಪೂಜೆಯನ್ನು ಮಾಡಿಸ್ಕೊಂಡಿರ್ತಕ್ಕಂಥವಳು. ರುಕ್ಮಿಣಿ ಸಮೇತವಾಗಿ, ದ್ರೌಪದಿ ಸಮೇತವಾಗಿ ಪೂಜೆ ಮಾಡಿಸಿರೋ ಕ್ಷೇತ್ರ. ಸೊ ನೀವು ಜ್ಞಾಪಕ ಇಟ್ಕೊಳ್ಳಿ, ತಿಪ್ಟೂರ್ ಹತ್ರ, ಅಲ್ಲಿಂದ 12 ಕಿಲೋಮೀಟ್ರ್ ಬಜಗೂರ್ ಅಂತಿದೆ. ಕೆಂಪಮ್ಮ ಭಾಳ ವಿಶೇಷ. ಕೆಂಪಮ್ಮ ಕೊಲ್ಲಾಪುರದ ಅಕ್ಕತಂಗಿರು ಇಬ್ಬರು ಇರ್ತಾರೆ. ಸೊ ನೀವು ಅಲ್ಲಿ ಹೋಗಿ ಏನು ಅಂದರೆ, ಮಗನಿಗೆ ಮದುವೆ ಆಗಬೇಕು, ದಯವಿಟ್ಟು ಪ್ರಸಾದ ಹೂ ಕೊಡು ಅಂತ ಕೇಳ್ಕೊಳ್ಳಿ. ಆ ನೀರಲ್ಲಿ ಸ್ನಾನ ಮಾಡಿಸಿ, ನೀರು ಹಾಕ್ತಾರಲ್ಲಿ, ಕಲ್ಯಾಣಿ ಇದೆ, ಕೃಷ್ಣನೇ ಸ್ವಯಂ ಕಲ್ಯಾಣಿ ಪೂಜೆ ಮಾಡಿಸಿದ್ದಾನೆ, ಅಭಿಷೇಕ ಮಾಡಿಸ್ಕೊಳ್ಳಿ. ಆ ಸ್ನಾನ ಮಾಡಿದ ತಕ್ಷಣ ಅಲ್ಲೇ ಒಂದು ದಿವಸ ಹಾಲ್ಟ್ ಆಗಬೇಕು ಅಂತ ಹೇಳ್ತಾರೆ. ವ್ಯವಸ್ಥಿತವಾಗಿ ಎಷ್ಟು ಹೇಳ್ತೀನೋ ಅಷ್ಟೇ ಮಾಡಿ, ಎಕ್ಸ್ಟ್ರಾ ಮಾಡಕ್ಕೆ ಹೋಗ್ಬೇಡಿ. ಪೂಜಾರಿಗಳೆಲ್ಲ ದುಡ್ಡು ದೋಚ್ಬಿಡ್ತಾರೆ ಕೆಲವರೆಲ್ಲ. ಅಕಸ್ಮಾತ್ ಇದ್ದರೆ ಇನ್ನು ಸ್ವಲ್ಪ ದುಡ್ಡು ಕೊಡಿ, ಗುರುಗಳು ಕಳಿಸಿದ್ರ ಅಂತ. ಆಮೇಲೆ ಹಿಂಗೆಲ್ಲ ಮಾಡ್ಬಿಟ್ಟು ನಾನು ಕಳಿಸ್ದೆ ಅಂದ್ಬಿಟ್ಟು ಆಮೇಲೆ ನನಗೇನು ಕಮಿಷನ್ ಬರೋಕ್ಕೆ ಹೋಗಲ್ಲ. ನಾನು ಕ್ಷೇತ್ರಕ್ಕೆ ಯಾಕೆ ಕಳಿಸೋದು ಅಂದರೆ, ಒಂದು ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ, ಅತಿ ಶೀಘ್ರದಲ್ಲಿ ಕಲ್ಯಾಣ ಆಗಲಿ, ನಾನು ಬಂದು ನನ್ನ ಸೇವೆಯನ್ನು ನನ್ನ ಮಗಂದ್ರ ಮುಖಾಂತರ ಮಾಡಿ ಅಂತ. ಆಮೇಲೆ ನಿಮ್ಮ ಮಗನಿಗೆ ಸ್ವಲ್ಪ ದೇವ್ರನ್ನ ಹಲೋನ ಕೇಳಿ. ಅವಾಗ ಅವಳು ಅದಕ್ಕೆ ಕೊಬ್ಬ ಮಾಡ್ಕೊಳ್ಳೋದು, ಏನೋ ದೇವ್ರು ಕೂಡ ಹಲೋನಲ್ಲ ಅಂತ ನಿಮ್ಮ ಮಗನಿಗೆ ನೀವು ಪಾಪ ಕೇಳ್ಕೊತಾ ಇದ್ದೀರಾ. ಆ ಮದುವೆ ಆಗೋನ್ನ ಒಂದು ಸ್ವಲ್ಪ ದೇವ್ರನ್ನ ಹಲೋನ್ನ ಕೇಳಿ, ಇನ್ನು ಮೇಲೆ ಅದು ಒಳ್ಳೇದಾಗತ್ತೆ, ಅತಿ ಶೀಘ್ರದಲ್ಲಿ ಕಲ್ಯಾಣ ಆಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಕಾಲರ್ಸ್ ಇದ್ದಾರೆ ಗುರುಜಿ, ಮಾತಾಡ್ತಾ ಹೋಗೋಣ. ಮಮತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರೇ. ನನ್ನ ಹೆಸರು ಮಮತಾ ಅಂತ. ನನ್ ಮಗನ್ ಬಗ್ಗೆ ಕೇಳ್ಬೇಕು, ಮದ್ವೆ ಬಗ್ಗೆ ಕೇಳ್ಬೇಕು. ಆಯ್ತು, ಮಾತಾಡಿ ಗುರುಜಿ ಜೊತೆ. ಹಲೋ, ನಮಸ್ಕಾರ ಗುರುಜಿ. ಹೇಳಿ ಮಮತಮ್ಮ. ನನ್ನ ಹೆಸರು ಮಮತಾ ಅಂತ. ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. 15/5/90 ಹುಟ್ಟಿದ್ದು. ಅವನ ಹೆಸರೇನು? ಕಾರ್ತಿಕ್ ಶ್ರೀವತ್ಸ ಅಂತ. ಅದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು. ನನ್ನ ಬಗ್ಗೆ ಮಮತಾ ಅಂತ 3 ಸಲ ಹೇಳ್ಬಿಟ್ರಿ. ಸಾರಿ. ಕಾರ್ತಿಕ್ ಶ್ರೀವತ್ಸ ಏನ್ ಮಾಡ್ಬೇಕಾಯ್ತೇನೆ? ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವನ್ಗೆ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಕೆಲ್ಸ ಮದುವೆ ಮಾಡ್ಕೋಬೇಕು, ಅವನು ಮಾಡ್ಕೊಳ್ಳಲ್ಲ ಅಂತಾನೆ? ಹೌದು, ತುಂಬಾ ದಿವಸದಿಂದ ಹಂಗೆ ಅಂತ ಇದ್ದಾನೆ. ಈಗ ಮದ್ವೆ ಮಾಡೋಣ ಅಂತ ಇದ್ದೀನಿ. ಮದುವೆ ಮಾಡ್ಕೊಳಕ್ಕೆ ಚಂದ್ರ ಅವಂದು ಚೇಂಜ್ ಆಗ್ಬೇಕು. ನಿಮ್ಮ ಮಂದೇವ್ರು ಯಾರು? ಸೂರ್ಯದೇವರು. ಎಲ್ಲಿ? ನಮ್ಮ ಅತ್ತೆ ಹೇಳೋದು ಸೂರ್ಯದೇವರು ಅಂತ. ಹಿಂದಿಂದ ನಮ್ದು ಚನ್ನಪಟ್ಟಣ ಹತ್ರ ಸರ್ಗೂರು ಅಂತಾರಲ್ಲ, ಅಲ್ಲಿ ಇಗ್ಲೂರು. ಸರಿ, ಒಂದ್ ಕೆಲಸ ಮಾಡಿ, ಚನ್ನಪಟ್ಟಣಗೆ ಮೈಸೂರು ತುಂಬಾ ಹತ್ರ. ಸೂರ್ಯನಾರಾಯಣ ದೇವಸ್ಥಾನ ಅಲ್ಲೂ ಇದೆ. ಬೆಂಗಳೂರಲ್ಲೇ ಬೇಗೂರು ಅಂತಿದೆ, ಅಲ್ಲೂ ಸೂರ್ಯನಾರಾಯಣ ದೇವಸ್ಥಾನ ಇದೆ. ಪಾಂಡವ ಪ್ರತಿಷ್ಠಾಪನೆ ಮಾಡೋದು ಜ್ಞಾಪಕ ಇಟ್ಕೊಳ್ಳಿ. ಕರೆಕ್ಟಾಗಿ 3 ತಿಂಗಳಾದರೂ ಸರಿ, 15 ದಿವಸಕ್ಕೆ ಒಂದು ಸಲ, ತಿಂಗಳಿಗೆ 2 ಸಲಿಯಾಗಿ ಒಂದು ಭಾನುವಾರ ದಿವಸ, ಅಂದರೆ ಭಾನುವಾರನೇ ಆಗಬೇಕು. ಇಲ್ಲ, ಬೆಂಗಳೂರಲ್ಲಿ ದೊಂಬಳೂರು ಅಂತಿದೆ, ದೊಂಬಳೂರಲ್ಲಿ ದೊಡ್ಡ ಸೂರ್ಯನಾರಾಯಣ ದೇವಸ್ಥಾನ ಇದೆ. ಬಹಳ ವಿಶೇಷವಾಗಿ ಈ ಸೂರ್ಯನಾರಾಯಣ ದೇವಸ್ಥಾನ 3 ಕಡೆ ಇದೆ. ನಿಮಗೆ ಹೇಗಿದ್ರು ಸೂರ್ಯನಾರಾಯಣ ಮನೆ ದೇವರು. ದಿವಾಕರ ನಮಸ್ತುಭ್ಯಂ ಲೋಕಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ಅಂತ ಹೇಳಿ ಈ ಮಂತ್ರವನ್ನು, ದಿವಾಕರ ನಮಸ್ತುಭ್ಯಂ ಅನ್ನೋ ಮಂತ್ರವನ್ನು ಅವನ ಕೈಲಿ ಹೇಳಿಸಿ ಪ್ರತಿದಿನ ಅವ್ನು ಸ್ವಲ್ಪ ಬೇಗ ಹೇಳಕ್ಕೆ ಹೇಳಿ, ದೇವ್ರನ್ನ ಹಲೋ ಅಂತ ಹೇಳಕ್ಕೆ ಹೇಳಿ ಅವನ್ನ. ಅದನ್ನು ಮಾಡಿ ಅವನು ಆ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ, ಗಿರಣಕ ಹಾಕ್ಕೊಳ್ಳದೆ ಇದ್ದರೆ ಕರ್ಣಕಳ ಹಾಕ್ಕೊಳ್ಳೋ ಯೋಗ ಬರುತ್ತೆ. ಆಲ್ರೆಡಿ ಹಾಕ್ಕೊಂಡಿದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದೇನು ಅಂದರೆ ಸೂರ್ಯನಾರಾಯಣ ಸ್ಮರಣೆ. ಇವನಿಗೇನು ಮಾಡಬೇಕು ಅಂದರೆ, ಗೋಧಿ ಪದಾರ್ಥವನ್ನು ಆದಷ್ಟು ದಾನ, ಯಾರಾದರೂ ಒಂದು ಬಡ ಬ್ರಾಹ್ಮಣನಿಗೆ, ಬಡ ಕುಟುಂಬಕ್ಕೆ ಇಬ್ಬರು ಕೊಡಬೇಕು. ಒಂದು ಬಡ ಬ್ರಾಹ್ಮಣನ್ ಕೊಡಬೇಕು, ಇನ್ನೊಂದು ಬಡ ಕುಟುಂಬ ಉಪಯೋಗಿಸ್ಕೊಳ್ಳೋ ಅಂಥವ್ರಿಗಾಗಬೇಕು. ಗೋಧಿ ಹಿಟ್ಟಾದರೂ ಸರಿ, ಗೋಧಿ
ಅದು ಡೈರೆಕ್ಟಾಗಿ ಕೊಟ್ಟರು ಸರಿ, ಅದನ್ನು ದಾನ ಆಗಬೇಕು. ಅವರು ದುರುಪಯೋಗ ಆಗಬಾರ್ದು, ಅವರು ತಕ್ಷಣ ಉಪಯೋಗಿಸ್ಬೇಕು. ನೀವು ಯಾರಿಗಾದ್ರೂ ಪಂಚೆ ದಾನ ಮಾಡಿದ್ರೆ ಪಂಚೆ ಅವನು ಉಟ್ಕೊಂಡ್ರೆ ತಕ್ಷಣ ಆವಾಗ ಪರಿಪೂರ್ಣವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅವರು ಯಾವಾಗ 15 ಪಂಚೆ ಇಟ್ಕೊಂಡು ನಿಮ್ಮ ಪಂಚೆ ಯಾವಾಗ ಉಟ್ಕೊಂತಾರೆ ಅವತ್ತೇ ಫಲ ಸಿಗೋದು. ಸೊ ಹಾಗಿಂದ ಅವ್ನಿಗೆ ಏನು ಮಾಡಬೇಕು, ಸೂರ್ಯನಾರಾಯಣ ದೇವಸ್ಥಾನ ಒಂದು ನೀವು ಚನ್ನಪಟ್ಟಣ ಇರೋದ್ರಿಂದ ಮೈಸೂರು ಹತ್ತಿರ, ಮೈಸೂರಲ್ಲಿ ಅಲ್ಲಿ ಆಜಾದ್ ನಗರ್ ಅಂತಿದೆ, ಅಲ್ಲಿ ಪಕ್ಕದಲ್ಲಿ ಒಳಗೆ ಹೋದರೆ ಸೂರ್ಯನಾರಾಯಣ ದೊಡ್ಡ ದೇವಸ್ಥಾನ, ಬಹಳ ಇಂಪಾರ್ಟೆಂಟ್ ಅಂದರೆ ಒಂದು 18 ಅಡಿ ಸೂರ್ಯನಾರಾಯಣ ಇದ್ದಾನೆ. ಅದು ಬಿಟ್ಟರೆ ಬೆಂಗಳೂರಲ್ಲಿ 2 ಸೂರ್ಯನಾರಾಯಣ ದೇವಸ್ಥಾನ ಇದೆ, ಒಂದು ಬೇಗೂರಲ್ಲಿದೆ ಹೊಸೂರು ರೋಡಲ್ಲಿ, ಇನ್ನೊಂದು ದೊಂಬಳೂರಲ್ಲಿದೆ. ಈ ಸೂರ್ಯನಾರಾಯಣನಿಗೆ ಭಾನುವಾರ 3 ಭಾನುವಾರ ಒಟ್ಟಲ್ಲಿ ಹೋಗಬೇಕು. ನೀವು ತಿಂಗಳಿಗಾದರೂ ಒಂದೊಂದ್ಸಲಿ ಭಾನುವಾರ ಹೋಗಿ, ಅನುಕೂಲ ಆದರೆ ಹತ್ತಿರ ಆಗುತ್ತೆ ಅಂದರೆ. ಇಲ್ವಾ 15 ದಿವಸದಲ್ಲಿ ಒಂದು ಅಮಾವಾಸ್ಯೆ ಪಕ್ಕದಲ್ಲಿ ಒಂದು ಭಾನುವಾರ, ಪೌರ್ಣಿಮೆ ಪಕ್ಕದಲ್ಲಿ ಒಂದು ಭಾನುವಾರ, ಅವನಿಗೆ ಮಾತ್ರ ಗೋಧಿ ದಾನ ದೇವಸ್ಥಾನದ ಹತ್ರನೇ ದೇವರಿಗೆ ವಿಶೇಷವಾಗಿ ಬಿಳಿ ಎಕ್ಕದ ಗಿಡ ಪೂಜೆ, ಕಣಗ್ಲೆ ಹೂವಿನ ಪೂಜೆ, ವಸ್ತ್ರ ಆರೆಂಜ್ ಕಲರ್, ಇದನ್ನು ಪ್ರಾರ್ಥನೆ ಮಾಡಿ ನನ್ನ ಮಗನಿಗೆ ಮದುವೆ ಆಗೋದು. 2ನೇದು ಅವನಿಗೆ ಇಚ್ಛಾನುಸಾರ ಮನಸ್ಸು ಚೇಂಜ್ ಮಾಡೋದು. 3ನೇದು ನಿಮ್ಮ ಆರೋಗ್ಯ ಸ್ವಲ್ಪ ನೋಡ್ಕೋಬೇಕು, ಯಾಕಂದರೆ ನೀವು ಸ್ವಲ್ಪ ಕೊರಗ್ತಾ ಇದ್ದೀರ ಮಗನ ಯೋಚನೆಯಲ್ಲಿ. ಸೊ ಅದಕ್ಕೆ ಇದು ವ್ಯವಸ್ಥೆ ಮಾಡಿಕೊಂಡು ಈ ದಿವಾಕರ ನಮಸ್ತುಭ್ಯ ಮಂತ್ರವನ್ನು ಅವನ ಕೈಲಿ ಹೇಳಿಸಿ ಖಂಡಿತ ಒಳ್ಳೆಯದಾಗಲಿ ಅಂತ ನಾನು ಹಾರೈಕೆ ಮಾಡ್ಕೊತೀನಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಹೇಳ್ತಾ ಇದ್ರಿ ನೀವು ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಇಷ್ಟು ವರ್ಷಗಳ ತನಕ ಅಂತ. ಈ ಆರೋಗ್ಯ ಸಮಸ್ಯೆ ಕಾಡೋದಕ್ಕೆ ಏನ್ ಕಾರಣ? ಯಾವ ಗ್ರಹಗಳ ಒಂದು ಇದರಿಂದ ಈ ರೀತಿ ಆಗುತ್ತೆ? ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಎಲ್ಲಾನು ಇಂಪಾರ್ಟೆಂಟು ರಾಹು ರೋಗಕಾರಕ ಅಂತ ಕರೆದು ಬಿಡ್ತೀವಿ. ಸೂರ್ಯನಾರಾಯಣ ಸೂರ್ಯ ನೀಚವಾಗ್ಬಿಟ್ರೆ ನೀಚಭಂಗ ರಾಜಯೋಗ, ಅವ್ನು ನೀಚನಾಗಿ ಹೊಟ್ಟೋದ್ರೆ ಪವರ್ ಇಲ್ಲದೆ ಇದ್ದಾಗ ಅವನಿಗೆ ದೇವರಿಗೆ ಸೂರ್ಯನಾರಾಯಣನೇ ಮೋಡದ ಹಿಂದೆ ಹೊಟ್ಟೋದ್ರೆ ಅಯ್ಯೋ ಕಾಣಿಸ್ತಾ ಇಲ್ವಾ ಸೂರ್ಯ ಯಾಕೋ ಮೋಡವಾಗಿದೆಯಲ್ಲ ಅನ್ಸ್ಬಿಟ್ರೆ ಅವಾಗ ನೀವು ಸ್ವಲ್ಪ ಡಲ್ಲು. ಸೂರ್ಯ ಪ್ರಕಾಶ ಮಾಡಿ ಏನು ಇಷ್ಟು ಬಿಸ್ಲಪ್ಪ ಅನ್ಸ್ಬಿಟ್ಟು ಓವರ್ ಬಂದರೂ ಕಷ್ಟ. ಸೊ ಅದಕ್ಕೆ ಬೆಳಗಿನ ಜಾವದ ಸೂರ್ಯ ಭಾಳ ಇಂಪಾರ್ಟೆಂಟ್. ಸೊ ಏನು ಮಾಡ್ತಾರೆ ಆ ಟೈಮಿಗೆ ಎಲ್ಲರೂ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದೇನೆಂದರೆ ಕರೆಕ್ಟಾಗಿ 5 ವರ್ಷಗಳ ಕಾಲ ರೋಗಗಳು ಜಾಸ್ತಿ ರಾಹು ಜೊತೆ ಇರ್ತಾನೆ. ರಾಹು 18 ವರ್ಷದಲ್ಲಿ 5 ಇಯರ್ಸು ಸೂರ್ಯನ ಮೇಲೆ, ಚಂದ್ರನ ಮೇಲೆ ಪ್ರಭಾವ, ಬುಧನ ಮೇಲೆ ಪ್ರಭಾವ. ಬುಧನ ಮೇಲೆ ಪ್ರಭಾವ ಬಂದು ಫೈನಾನ್ಸ್ ಟೈಟು, ಚಂದ್ರನ ಮೇಲೆ ಪ್ರಭಾವ ಎಲ್ಲರಿಗೂ ಮನಸ್ಥಿತಿಗಳು, ವಾರಗಳು, ಗಲಾಟೆ ಘರ್ಷಣೆ, ತಂದಿಟ್ಟು ತಮಾಷೆ ನೋಡೋದು ಇದೆಲ್ಲ ನಡೀತಾ ಇರುತ್ತೆ ಮನಸ್ಥಿತಿಗಳಿಗೆ. ಆರೋಗ್ಯ ಬಲಕ್ಕೆ ಸೂರ್ಯನಿಗೆ ಚಂದ್ರ. ಸೊ ಈ 3 ಕಾಂಬಿನೇಷನ್ ರಾಹು ಜೊತೆನೆ. ಸೊ ಈ ರಾಹು ಯಾರಿಗೆ ಅಂದರೆ ಹಾವು ಒಂದು, ಸುಬ್ರಹ್ಮಣ್ಯ ಒಂದು, ಹಲೋ ಅಂತ ಇರಬೇಕು. ಅದಕ್ಕೆ ಯಾವಾಗಲೂ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಘಾಟಿ ಸುಬ್ರಹ್ಮಣ್ಯನಿಗೆ ಆ ರಾಹುನ ಕಂಟ್ರೋಲ್ ಮಾಡೋನು ಒಂದು ನರಸಿಂಹ, 2ನೇದು ಆಂಜನೇಯ, 3ನೇದು ನಾಗಪ್ಪರ ಅನುಗ್ರಹದಿಂದ ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೊಳ್ಳೋದು. ಅದಕ್ಕೆ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ಮರಣೆ. ಸೊ ಈ ವರ್ಷದಿಂದ ನೀವು ಈ 3 ದೇವರನ್ನ ಭಾಳ ಇಂಪಾರ್ಟೆಂಟ್ 5 ಇಯರ್ಸ್ವರೆಗೂ ಅಲ್ಲಿನ ಎಲ್ಲರಿಗೂ. ಆರೋಗ್ಯ ಪರಿಸ್ಥಿತಿ ರಾಹು ಬಂದು ಗುಪ್ತೇನ ಸ್ಥಿರ, ಗೌಪ್ಯವಾಗಿ ಬರುತ್ತೆ. ಆರೋಗ್ಯ ಹೇಗೆ ಬರುತ್ತೆ ಅಂದರೆ ವಾಟರ್ ಇನ್ಫೆಕ್ಷನಿಂದ ಬರ್ಬೋದು, ಫುಡ್ ಇನ್ಫೆಕ್ಷನಿಂದ ಬರ್ಬೋದು, ಇನ್ನೊಬ್ಬರು ಅಕ್ಷಿ ಅಂತ ಬರ್ಬೋದು. ಆದರೆ ಈ ಸಲ ಏನು ಗೊತ್ತಾ, ಅಕ್ಷಿ ಅಂದ ತಕ್ಷಣ ನೋಡು ಮಗುಗೆ ಅಷ್ಟು ಬೇಗ ಗೊತ್ತಿಲ್ಲ, ಅದು ಯಾಕೋ ಮೊನ್ನೆ ಅಲ್ಲಿ ಹೋಗಿ ಬಂದ ತಕ್ಷಣ ಹಿಂಗಾಯ್ತು ಅಂತ ಗೊತ್ತಾಗ್ತಿತ್ತು. ಈಗ ಹಂಗಾಗಲ್ಲ, ಭಾಳ ದಿವಸದ ನಂತರ ಗೊತ್ತಾಗುತ್ತೆ. ಇದೇನೋ ಗೊತ್ತೇ ಆಗಿಲ್ಲ, ನಾನು ಚೆನ್ನಾಗೇ ಇದ್ನಲ್ಲ, ಏನು ತಿಂದೇ ಇಲ್ವಲ್ಲ, ಯಾಕೆ ಹಿಂಗಾಗೋಯ್ತು ಕಾಯಿಲೆ ಕಸ ಇಲ್ಲ ಅಂದರೆ ಗೊತ್ತಿಲ್ಲದೆ ಗೋಪ್ಯೋಗ ಬರುತ್ತೆ ಅಂತ ಹೇಳುತ್ತೆ. ಸೊ ಅದರಿಂದ ನೀವುಗಳು ಎಲ್ಲರಿಗೂ ನಾನು ಹೇಳೋದೇನು ಅಂದರೆ ಆರೋಗ್ಯ ಪರಿಸ್ಥಿತಿ, ಸ್ಕಿನ್ ಇಂಪಾರ್ಟೆಂಟು, ಊಟದ ಇನ್ಫೆಕ್ಷನಲ್ಲಿ ಲಿವರ್ ಭಾಳ ಇಂಪಾರ್ಟೆಂಟ್, ಡೈಜೆಷನ್ ಸರಿಯಾಗಿದ್ದರೆ. ನಮ್ಮ ತಾತನ ಕಾಲದಲ್ಲಿ ಹೇಳೋರು, ಯಾರು ಬೆಳಗ್ಗೆ ಎದ್ದು ಮಲಮೂತ್ರ ವಿಸರ್ಜನೆ ಕರೆಕ್ಟಾಗಿ ಮಾಡ್ತಾರೆ ಟೈಮ್ಗೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಅವ್ರಿಗೆ ರೋಗಗಳು ಜಾಸ್ತಿ. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿದ ತಕ್ಷಣ ಕಾನ್ಸ್ಟಿಪೇಷನ್, ಬಾತ್ರೂಮ್ ಲೆಟ್ರಿನ್ ಮುಗಿಸ್ಕೊಂಡು ಬಂದುಬಿಟ್ರು, ಕೆಲವು ಕೂತ್ಕೊಂಡು ಪೇಪರ್ ಓದ್ತಾ ಕೂತಿರ್ತಾರೆ ನಮ್ಮ, ಅದೇನೋ ಗೊತ್ತಿಲ್ಲ, ಮುಗಿದ ತಕ್ಷಣ ಸ್ನಾನ ಮಾಡ್ದ ಬಂದ್ಬಿಟ್ಟು ಆಚೆ ಒಂದು ಸಲ ಬೆಳಗ್ಗೆ. ಇದಕ್ಕೆ ಹೇಳ್ತಿಳ್ಕೊಳ್ಳಿ, ಆ ಕಾಲದಲ್ಲಿ ಹೇಳೋರು ದೇಹದ ಒಳಭಾಗದಲ್ಲಿ ಮಲಮೂತ್ರ ವಿಸರ್ಜನೆ ಕರೆಕ್ಟಾಗಿ ಆಯಿತು ಅಂದರೆ ದೇರ್ ಲಿವರ್ ಇಸ್ ಕರೆಕ್ಟ್, ಕಿಡ್ನಿ ಇಸ್ ಕರೆಕ್ಟ್, ಎವ್ರಿಥಿಂಗ್ ಇಸ್ ರೈಟ್ ಅಂತ. ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಅಕ್ಷಿ ಅಂತ ಇರಬೇಕಂತೆ, ಓ ಲಿವರ್ ಚೆನ್ನಾಗಿದೆ ಅಂತ ಆಕಳಿಗೆ ಬರ್ತಾ ಇರ್ಬಂತೆ, ಕಿಡ್ನಿ ಚೆನ್ನಾಗಿದೆ ಅಂತ ಅರ್ಥ. ಇದೆರಡು ಕಾನ್ಸೆಪ್ಟ್ ಇಟ್ಕೊಳ್ಳಿ. ನಮ್ಮ ಅಜ್ಜಿ ತಾತ ಹೇಳೋರು, ಗುರುಗಳು ಹೇಳೋರು, ಇದನ್ನು ಹೇಳ್ಕೊಟ್ರು. ಈ ಸೀಕ್ರೆಟ್ ನಿಮ್ಗೆ ಯಾಕೆ ಹೇಳ್ಕೊಡ್ತೀನಿ ಅಂದರೆ ಇನ್ನ ಮೇಲೆ ಭಾಳ ಇಂಪಾರ್ಟೆಂಟು. ಅರ್ಧಂಬರ್ಧ ಯಾರಿಗೆ ಅನ್ನೋಷ್ಟರಲ್ಲಿ ಅರ್ಧ ನಿಂತು ಹೋಗೋದು, ಅಕ್ಷಿ ಅಂತ ಸರಿಯಾಗಿ ಸೀನ್ತಾ ಇಲ್ಲ, ಇದೆಲ್ಲ ನಡೀತಾ ಇದೆ ಅಂದರೆ ಕರೆಕ್ಟಾಗಿ ನಿನ್ನ ಫುಡ್ ಡೈಜೆಷನ್ ಸರಿಯಾಗಿ ಆಗ್ತಿಲ್ಲ ಅಂತ. ಸೊ ಆರೋಗ್ಯ ಪರಿಸ್ಥಿತಿ ಇನ್ನ ಮೇಲೆ ಸ್ಕಿನ್ ಬಗ್ಗೆ ಯೋಚನೆ ಮಾಡಿ, ಸ್ಕಿಡ್ ಬಗ್ಗೆ ಯೋಚನೆ ಮಾಡಿ. ಅಂದರೆ ಎಲ್ಲೇ ಆಗಲಿ ಜಾರಕೆ ಜಾಗಗಳು ಹುಷಾರು, ಮನೆ ಹೊರಗಡೆ ಹುಷಾರು, ಬಾತ್ರೂಮ್ ಹತ್ರ ಹುಷಾರು. ಅದಕ್ಕೆ ಹೆಂಗಸರಿಗೆ ಹೇಳೋರು ಏನಿಲ್ಲ, ಎಲ್ಲ ಬಾತ್ರೂಮ್ಗಳು ಸ್ವಚ್ಛವಾಗಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ಕೆಲವರು ಆರ್ತ್ರ ಓಡ್ತೀರಾ, ವಾಷಿಂಗ್ ಮಿಷಿನಲ್ಲಿ ಎಲ್ಲ ಡಬ್ಬ ಅಲ್ಲಿ ಬಿಸಾಕ್ಬಿಟ್ಟು ಬಕೆಟ್ಗಳನ್ನ ಸಾಯಂಕಾಲ ಬಂದು ಹೋಗ್ಕೊಳ್ಳೋಣ ಅಂತ ಹೋಗ್ತೀರಾ ಕೆಲಸರು. ಪಾಪ ನಿಮ್ಗೆ ಒತ್ತಡ ನಿಮಗೆ, ಆದರೆ ಅಟ್ಲೀಸ್ಟ್ ಅಲ್ಲಿ ಸೋಪ್ ಗೀಪ್ ಎಲ್ಲ ಎತ್ತಿಡೋದು, ಕ್ಲೀನಾಗಿ ಬಾತ್ರೂಮ್ ಪಕ್ಕಕ್ಕೆ ಎತ್ತಿಡೋದು. ಇರೋ ಪುಟ್ಟು ಬಾತ್ರೂಮ್ ಇರುತ್ತೆ, ಯಾವುದೋ ಅಪಾರ್ಟ್ಮೆಂಟ್ ಇರ್ತೀರಾ ಅಥವಾ ಬಾತ್ರೂಮ್ ಕಷ್ಟ, 4 ಜನ ಇರ್ತೀರಾ ಒಂದೇ ಬಾತ್ರೂಮ್, ಒಬ್ಬರಾದ್ಮೇಲೆ ಒಬ್ಬರು ಹೋಗ್ಬೇಕು, ಅವ್ನು ಯಾವ ನೀರು ಹಾಕ್ತಾನೋ ಇರೋದು ಎರೆದವನು. ಕೆಲವರು ಇದ್ದಾರೆ ಕ್ಲೀನೇ ಮಾಡಲ್ಲ ಫ್ಲೆಶ್, ಇನ್ನೊಬ್ರು ಹೋಗ್ಬೇಕು ಅನ್ನೋ ಗಮನ ಇಲ್ಲ. ಗಬ್ನನ್ ಮಕ್ಕಳು ಹೋದ ಅಮುಕ್ದ ಬಂದ, ಅಲ್ಲಿ ಇರೋದು ಅಮುಕಕ್ಕಾಗಲ್ವ, ನೆಟ್ಟಿಗೆ ಇವ್ನು ಪಾಡಿಗೆ ಬರ್ತಿರ್ತಾರೆ, ಇನ್ನೊಬ್ಬನಿಗೆ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅದಕ್ಕೆ ಹೇಳೋದು, ಯಾಕೆ ಉಗಿತೀವಿ ಅಂದರೆ ಇದಕ್ಕೆ ಉಗಿಯೋದು. ನೀವು ಎಷ್ಟು ಸ್ವಚ್ಛ, ಅದಕ್ಕೆ ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ದೇವರಿದಾನೋ ಇಲ್ಲೋ ಬೆಟ್ಟು ಬೇರೆ, ನಿಮ್ಮ ಕ್ಲೆನ್ಲಿನೆಸ್ ಎಷ್ಟು ಚೆನ್ನಾಗಿರುತ್ತೋ, ಸ್ವಚ್ಛವಾಗಿದ್ದರೆ ಅಷ್ಟು ಶುದ್ಧವಾಗಿರುತ್ತೆ ನಿಮ್ಮ ದೇಹ ಅಂತ. ಸೊ ನೀವು ಇಂಪಾರ್ಟೆಂಟು, ಅಕ್ಕಪಕ್ಕದಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರೆ ಭಾಳ ವಿಶೇಷ. ಸೊ ಆರೋಗ್ಯ ಪರಿಸ್ಥಿತಿನಲ್ಲಿ ನೀರು,
ಪಾನಿಪುರಿ ಲಿಕ್ವಿಡ್ ಅಂತ ಕರೀತಾರೆ ಈ ಸಲ, ಅದಕ್ಕೆ ಪಾನಿಪುರಿ, ಜ್ಯೂಸು, ಕಾಫಿ ಎಲ್ಲಾದರೂ ಕುಡಿತಾ ಇದ್ರೆ ನೀರು ಯಾವುದು ಎಲ್ಲಿ ಕಲ್ಮಶವಾಗಿದೆ ನಿಮಗೆ ಗೊತ್ತಿರಲ್ಲ. ಅವನು ತಂದಾಗ್ತಾನೆ ಹಿಂಗಂತಾನೆ ಚಾಯ್ ಬನಾರೋ ಒಂದು ಅಂದ್ಕೊಡ್ತಾನೆ, ಯಾವುದೋ ಡಬ್ಬದಲ್ಲಿ ಕುಡಿದು ಬಂದ್ಬಿಡ್ತೀರಾ. ಅದ ಬೆಳಗಿನ ಜಾವ ಟೀ ಕುಡಿಯಕ್ಕೆ ಬೈಕಲ್ಲಿ ಇಲ್ಲಿಂದ ಅಲ್ಲೆಲ್ಲೋ ಹೋಗ್ತಾರೆ. ಯಾರಿಗೆ ಗೊತ್ತು ಯಾವ ನೀರು ಏನು ಕತಿಯೋ ದೇವರೇ ಬಲ್ಲ. ಅದಕ್ಕೋಸ್ಕರ ಹುಷಾರಾಗಿರಿ ಅಂತ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಲ್ವೇರಿ ನಮ್ಮ. ಖಂಡಿತ. ಈಗ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ರಿ, ಈಗ ಪ್ರಾಕೃತಿಕವಾಗಿ ಅಥವಾ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಏನಾದರೂ ತೊಂದರೆಗಳಾಗತ್ತಾ ಗಮನಿಸಬಹುದು. ಒಂದ್ ಕಡೆ ಈ ಬಾರಿ ಮಳೆ ಕಮ್ಮಿ ಆಗಿತ್ತು, ಬಿಸಿಲು ಜಾಸ್ತಿ ಅಂತ ಹೇಳ್ತಾರೆ. ಸೊ ಯಾವ ರೀತಿಯ ಒಂದು ವಾತಾವರಣ ಈ ಸಲ ಬಿಸಿಲು ಸಿಕ್ಕಾಪಟ್ಟೆ ಹೆಂಗಿರುತ್ತೆ ಅಂದರೆ 50 ಡಿಗ್ರಿ ಸೆಂಟಿಗ್ರೇಡ್. ಆಗಲೇ ಪಾಪ ನಮ್ಮ ವಿಸ್ತಾರದಲ್ಲೂ ನಾನು ಕೂತ್ಕೊಂಡು ಮೊನ್ನೆ ಕೂಡ ಹೇಳಿದ್ದೀನಿ. ಏನು ಅಂದರೆ ಈ 50 ಡಿಗ್ರಿ ಒಂದು ದೋಸೆ ಸುಡಬೇಕು ಅಂದರೆ ಹೆಂಚು 50 ಡಿಗ್ರಿ ಕಾದ್ರೇ ನಿನ್ನ ದೋಸೆ ಹೆಂಚು ಬಿಸಿಯಾಗಿದೆಯಾ ಹಿಂಗೆ ಮುಟ್ಟು ನೋಡ್ಕೊಳ್ಳೋದು ಹೆಂಗಸರು. ಕೆಲವರು ಆದ ತಕ್ಷಣ ಶುರು ಮಾಡಿಬಿಡ್ತಾರೆ, ಅದು ಸೌಟೇ ಬಂದಿರಲ್ಲ, ಅದು ಕಾಯಬೇಕು. ಸೊ 50 ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಅಷ್ಟಿರುತ್ತೆ. ತಾಪಮಾನ ಜಾಸ್ತಿ ಸಿಗುತ್ತೆ, ಉಷ್ಣ ಸಿಕ್ಕಾಪಟ್ಟೆ ಇರುತ್ತೆ. ದೇಹದ ಉಷ್ಣಾಂಶನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ನೀರಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ದೇಹಕ್ಕೆ ನಾವೆಲ್ಲ ಪಂಚಭೂತಗಳಿಗೆ ಸಂಬಂಧಪಟ್ಟಿರೋರು. ದೇಹದಲ್ಲಿ ಏನಿದೆಯೋ ಪ್ರಕೃತಿನೂ ಹಾಗೆ ಇರುತ್ತೆ ಅಂತ. ಸೊ ಹೊರಭಾಗದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಗಮನಿಸ್ಕೊಳ್ಳಿ. ಯಾವತ್ತೂ ಒಂದು ಪ್ರಾಣಿ ಪಕ್ಷಿ ನೀರು ಯಾವತ್ತು ಕಿಚ 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 ಅಂತಿರುತ್ತೋ ನೀರು ಚೆನ್ನಾಗಿದೆ ಅಂತ ಅದು ಸಂತೋಷ ಆಗ್ತಿರುತ್ತೆ. ಅದಕ್ಕೆ ನೀವು ನೋಡಿ ಎಲ್ಲ ಕಾರಣಕ್ಕೂ ಪಕ್ಷಿಗಳೆಲ್ಲ ಭಾಳ ಚೆನ್ನಾಗಿ ಸಮೃದ್ಧಿ ಆಗುತ್ತೆ. ಯಾವ ಪಕ್ಷಿಗಳು ಜಾಸ್ತಿ ಬಂದು ಎಲ್ಲಾದರೂ ಸ್ನಾನ ಮಾಡೋದು, ಓವರ್ ಟ್ಯಾಂಕ್ ಮೇಲೆ ಕೂತ್ಕೊಂಡಾಗ ನೀರು ಹಿಂಗೆ ಅನ್ನೋದು ಅಂದಾಗ ನೀರು ತಾಪಮಾನ ಕಷ್ಟ, ನೀರಿಗೆ ಕಷ್ಟ ಆಗಿದೆ ಅಂದರೆ ಇನ್ನು ಮೇಲೆ ಬರ ಅನ್ನೋದು ಈ ಕಾಗೆಗಳನ್ನ ಅಥವಾ ಗುಬ್ಬಚ್ಚಿಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಅದೆಲ್ಲರೂ ಬಿಸಿಲಲ್ಲಿ ತುಂಬ ಸ್ನಾನ ಮಾಡ್ತಿದೆ ಅಂದರೆ ಇನ್ನು ಮೇಲೆ ನಿಮ್ಮ ಪ್ರಕೃತಿ ನೀರಿಗೆ ಕಷ್ಟ ಇದೆ ಅಂತ ಒಂದು. ಎರಡನೇದು ನೀನು ಹೇಳೋದು ಪ್ರಕೃತಿಯ ಲಯಗಳು ಅಂದರೆ ಪ್ರಕೃತಿಯ ಲಯ ಆಗತ್ತೆ ಅಂದರೆ ಪ್ರಳಯ ಅಲ್ಲ, ಪ್ರಕೃತಿಯ ಲಯಗಳು. ಭಾರತ ದೇಶ ಬಿಟ್ಟು ಹೊರಗಡೆ ಎಲ್ಲ ತದ್ವಿರುದ್ಧ. ಸಿಕ್ಕಾಪಟ್ಟೆ ಬಿರುಗಾಳಿ, ಸಿಕ್ಕಾಪಟ್ಟೆ ಸೈಕ್ಲೋನ್ಸು, ಸಿಕ್ಕಾಪಟ್ಟೆ. ಈಗ ಮೊನ್ನೆ ಗೊತ್ತಿರೋ ತಮಿಳುನಾಡಲ್ಲಿ ಪಕ್ಕದಲ್ಲೇ ಇದ್ರು ರಾಜ್ಯ, ಎಷ್ಟು ಮಟ್ಟಿಗೆ ಕೊಚ್ಕೊಂಡು ಹೋಯ್ತು ನೀರು ಎತ್ತ ಅಂತ ಎಲ್ಲರೂ ಬೋಟ್ಗಳಲ್ಲಿ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಹಾಗೆ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ ಮಧ್ಯೇನ ಸ್ಥಿರ, ವಿ ಆರ್ ಪ್ಲಾಟಿವ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಮೇಲ್ಗಡೆ 3000 ಟೋಟಲಿ 850 ಅಡಿ ಮೇಲ್ಗಡೆ ಇದ್ದೀವಿ. ಸೊ ಅಷ್ಟು ಮೇಲೆ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ನಾವುಗಳು ಪ್ಲಾಟಿವ್ ಲ್ಯಾಂಡ್ ಅಂದರೆ ತಾಪಮಾನ ನಮ್ಮಲ್ಲಿ ಬೆಂಗಳೂರು ತಣ್ಣಗಿರ್ತಿತ್ತು ರೀ. ಎಲ್ಲರೂ ಬೆಂಗಳೂರಿಗೆ ಬರೋರು, ಬೆಂಗಳೂರು ಒಳ್ಳೆ ಕ್ಲೈಮೇಟ್ ಅಪ್ಪ ಅಂತ ನ್ಯೂ ಇಯರ್ಗೆ. ಈಗೇನು ಅಂದರೆ ಇರೋ ಬರೋರೆಲ್ಲ ಬಂದು ಕೆರೆಗಳನ್ನ ಹಾಳು ಮಾಡಿಬಿಟ್ಟು 272 ಕೆರೆ ಇತ್ತು ನಮ್ಮಲ್ಲಿ, ಎಲ್ಲ ಹಾಳು ಮಾಡಿ ಇಟ್ಬಿಟ್ರು. ಇವತ್ತೆಲ್ಲ ಲೇಔಟ್ ಮಾಡಿದ್ದಾರೆ. ಸೊ ಎಲ್ಲರೂ ಏನು ಹೇಳ್ತೀನಿ, ಗಿಡ ಮರಕ್ಕಿಂತ ಕೆರೆಗಳು ಜಾಸ್ತಿ ಇದ್ದರೆ ಆ ಬಿಸಿ ನೀರಿಗೆ ತಣ್ಣೀರು ತಣ್ಣಗೆ ಮಾಡ್ತಾ ಇತ್ತು. ಈಗೇನಿಲ್ಲ. ಆದ್ದರಿಂದ ಎಲ್ಲರೂ ಕಿಟಕಿ ಹೊರಗಡೆ ನೋಡಿದ್ರೆ ಏನೂ ಕಾಣದೇ ಇರೋ ಪರಿಸ್ಥಿತಿ ಆಗಿದೆ. ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಆಗಿದೆ. ಸೊ ಪ್ರತಿಯೊಬ್ಬರು ನಾವು ಮಾಡ್ಕೊಂಡಿರೋ ತಲೆ ಮೇಲೆ ಬಂಡೆ ನಾವೇ ಹಾಕ್ಕೊಂಡಿದ್ದೀವಿ. ಸೊ ನೀವು ಮಾಡಬೇಕಾದಿಷ್ಟೇ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸ್ವಲ್ಪ ಗಂಡ ಹೆಂಡತಿ ಎಲ್ಲ ವಿರಾಳವಾಗಿ ಹೊರಗಡೆ ಹೋಗಿ ಬರ್ತಕ್ಕಂಥ ಅವಕಾಶಗಳು. ಆದಷ್ಟು ಮನೇಲಿ ನೀರಿನ ಶೇಖರಣೆ ಮಾಡ್ಕೊಳ್ಳೋದು. ನೀರು ಚೆನ್ನಾಗಿ ಕುಡೀರಿ. ಇನ್ನು ಮೇಲೆ ನೀರು ಚೆನ್ನಾಗಿ ಕುಡಿಬೇಕು, ಇಲ್ಲದೆ ಇರೋ ತುಂಬ ಕಷ್ಟ. ಸೊ ಅಪಾರ್ಟ್ಮೆಂಟ್ ಅವ್ರ ಗತಿ ದೇವರೇ ಗತಿ. ಸೊ ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಮುಂದಿನ ದಿವಸಗಳು ನಾಳೆ ಬೆಳಗ್ಗೆಯಿಂದಲ್ಲ, ಕರೆಕ್ಟಾಗಿ 2.25 ವರ್ಷ ಹೀಗೆ ಇರುತ್ತೆ. ಸೊ ಈ ಪರಿಸ್ಥಿತಿ ನಮ್ಮ ಪ್ರಕೃತಿಯ ಮೇಲೆ ಭಾಳ ಬೀರುತ್ತೆ. ಆಮೇಲೆ ಗಾಳಿಗಳು ಹೆಂಗೆ ಬರುತ್ತೆ ಅಂದರೆ ಶಿವರಾತ್ರಿ ಬಂದ ತಕ್ಷಣ ಶಿವ ಅಂದರೆ ಚಳಿ ಹೊಟ್ಟೋಗ್ತಿತ್ತು ಅಂತಿತ್ತು. ಈಗ ಹಂಗೆ ಹೋಗಲ್ಲ. ಹಲ್ಲು ಉಜ್ಜಬೇಕು ಅಂದ್ರೆ ಬೆಳಗಿನ ಜಾವ ಹಿಂಗೆ ಬ್ರಷ್ ಇಟ್ಕೊಂಡ್ರೆ ತನಗೆ ಉಜ್ತಾ ಇರುತ್ತೆ. ಬೆಳಗ್ಗೆ ನೋಡಿ ಎಷ್ಟು ತಣ್ಣಗಿರುತ್ತೆ, ಸಾಯಂಕಾಲದ ಹೊತ್ತು ನೀನು ಅಷ್ಟೇ ಬಿಸಿಲಾಗ್ಬಿಡುತ್ತೆ, ತುಂಬ ಹೊತ್ತು ಬಿಸಿಲಾಗುತ್ತೆ. ಸೊ ಇದೆಲ್ಲ ವಾತಾವರಣ ನಾವೇ ಹೇಳದೇ ಇರ್ದಂಗೆ ಊಹಿಸದೇ ಇರೋಕ್ಕೆ ಹಂಗೆ ಎಲ್ಲ ಜಾಸ್ತಿ ನಡೆಯುತ್ತೆ. ಆದ್ದರಿಂದ ತಾವುಗಳೆಲ್ಲ ಎಚ್ಚರಿಕೆ ಇರಬೇಕಾದ್ರೆ ನೀರು ಡಿಹೈಡ್ರೇಷನ್ನು, ನೀರು ಚೆನ್ನಾಗಿ ಕುಡೀರಿ. ಆದಷ್ಟು ನೀರನ್ನ ದೇಹಕ್ಕೆ ಸೇರಿಸ್ಕೊಳ್ಳೋ ಪದ್ಧತಿ ಮಾಡ್ಕೊಳ್ಳಿ. ಓಕೆ ಗುರುಜಿ, ಈಗ ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಬಸವರಾಜ್ ಅವರೇ, ಏನ್ ಸಮಸ್ಯೆ ಇದೆ, ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ಶುಭಮಸ್ತೆ, ಹೇಳಿ ಬಸವರಾಜ್. ನಮ್ಮ ಹುಡುಗನ್ರಿ ಗುರುಜಿ, ನಮ್ ಹುಡುಗ ಒಟ್ಟ ಓದೋದ್ರನ್ನ ಒಟ್ಟ ಕಾನ್ಸಂಟ್ರೇಷನ್ ಇಲ್ರಿ. ಓದೋದಲ್ವಾ? ಎಷ್ಟು ವಯಸ್ಸು, ಏನು ಓದ್ತಾ ಇದ್ದಾನೆ? 7th ಕ್ಲಾಸ್. 7ನೇ ಕ್ಲಾಸ್. ತಳ್ಬಿಡಿ, ಮನೆ ಬಿಟ್ಟು ಆಚೆ ನಡಿ, ಅವಾಗ ಆಚೆಗೆ ಹೊಡೆದಲ್ ನೀನು ಅಂತ ಹೇಳ್ಬಿಡ್ಬೇಕಾಯ್ತು. ಊಟ ಮಾಡೋದ್ರಲ್ಲೂ ಕಾನ್ಸಂಟ್ರೇಷನ್ ಇಲ್ರಿ, ಒಟ್ಟ ಊಟ ಅಂತೂ ಮಾಡೋದಿಲ್ಲ. ಅವನಿಗೇನಾದ್ರೂ ಚಿಂತೆ ಏನು ಕಾಡ್ತಿದೆ ಅಂತ ಒಂದೇಸ ಕೂತ್ಕೊಂಡು ತಾಯಿ ಮಗ ಆಮೇಲೆ ತಂದೆ ನೀವು ಎಲ್ಲರೂ ಕೂತ್ಕೊಂಡು ಅವನ ಹತ್ರ ಮಾತಾಡ್ಬೇಕಾಗಿತ್ತು ಬಸವರಾಜು. ಮಾತಾಡಿದೇವ್ರಿ ಗುರುಜಿ, ಮಾತಾಡಿದ್ರು ಆದ್ರೆ ಇಲ್ಲ ನಮ್ಗೇನಿಲ್ಲ ಅಂತಂದ್ರೆ ಹೊರಗಡೆ ಹೋಗ್ತಾನ, ಆಟ ಆಡ್ತಾನ, ಓದೋದ್ರಲ್ಲಿ ಹುಷಾರದಲ್ರಿ. ಆದ್ರೂ ಕೆಲವೊಂದ್ಸರಿ ಓದ್ತಾನ, ಕೆಲವೊಂದ್ಸರಿ ಒಟ್ಟ ನೀವೆಲ್ಲಿದ್ದೀರಿ? ನಾವು ಕಲಬುರಗಿ ಜಿಲ್ಲಾ ಸಿನಿ ಸುಲ್ತಾನ್ ಅಂತ ಒಂದು ಗ್ರಾಮದ ಮೇಡಮ್. ಗ್ರಾಮದಲ್ಲಿ ಒಂದ್ ಕೆಲಸ ಮಾಡಿ ಬಸವರಾಜು, ನೀವು ಕಲಬುರ್ಗಿಗೆ ಬಂದು ಕೋರಂಟಿ ಆಂಜನೇಯ ಅಂತಿದ್ದಾನೆ. ಏನ್ ಹೇಳಿ? ಕೋರಂಟಿ ಆಂಜನೇಯ ಕಲಬುರ್ಗಿ ಊರೊಳಗೆ ಇದ್ದಾನೆ. ಆ ಆಂಜನೇಯನಿಗೆ ವೀಳ್ಯದೆಲೆ ಹಾರ ಇವನಿಗೆ ಒಂದ್ಸಲಿ ಯಾರಿಗೆ ನಿಮ್ಮ ಮಗನಿಗೆ
ವೀಳ್ಯದೆಲ್ಲ ಹಾರ ಹಾಕಿಸಿ 54 ವೀಳ್ಯದೆಲ್ಲ ನಿಮ್ಮ ಹೆಂಡತಿನ ಪೋಣ್ಸಕ್ಕೆ ಹೇಳಿ, ಅವ್ರನ್ನ ಕೇಳ್ಕೊಳಕ್ಕೆ ಹೇಳಿ, ನನ್ನ ಮಗನಿಗೆ ಒಳ್ಳೇದಾಗಲಿ ಆಂಜನೇಯ, ನನ್ನ ಮಗನಿಗೆ ಒಳ್ಳೇದಾಗಲಿ ಆಂಜನೇಯ ಅಂತ ಕೇಳ್ಕೊಂಡೇ ಮಾಡಬೇಕು. ಅಂದರೆ ಹಾಕುವಾಗಲೇ ಕೇಳ್ಕೊಂಡು ಮಾಡಬೇಕು. ಒಂದು. ಎರಡನೇದು, ನೀವು 54 ಎರಡೂ ಸೇರಿದ್ರೆ 108. ಈ ಹಾರ ಎರಡಾಗಿ ಹೋಗಿ ನಿಮ್ಮ ಮಗನ ಕೈಯಲ್ಲಿ ಆ ಕೋರಂಟಿ ಆಂಜನೇಯಗೆ ನೀವು ನಿಮ್ಮ ಶ್ರೀಮತಿ ನಿಮ್ಮ ಮಕ್ಕಳು ಸಮೇತ ಹೋಗಿ ಆಂಜನೇಯನಿಗೆ ಶನಿವಾರದ ದಿವಸ ಮರೀದೆ ಹಾಕಿಸಿ. ಕೋರಂಟಿ ಆಂಜನೇಯ ಗುಲ್ಬರ್ಗ ಒಳಗಿದ್ದಾನೆ. ಇದನ್ನು ಪರಿಪೂರ್ಣವಾಗಿ ಮಾಡ್ಕೊಳ್ಳಿ. ಅಲ್ಲಿಂದ ನೀವೇನು ಮಾಡಬೇಕು, ಗುಲ್ಬರ್ಗಾದಿಂದ ಗಾಣಗಾಪುರಕ್ಕೆ ಹೋಗಿ ದತ್ತರ್ಗಿ ಭಾಗ್ಯವಂತಿ ದೇವಿ ಅಂತಿದ್ದಾಳೆ. ದತ್ತರ್ಗಿ ಭಾಗ್ಯವಂತಿ ದೇವಿಗೆ ಒಂದು ಶುಕ್ರವಾರ ಹೋಗಿ, ಅಮ್ಮ ಪಾಂಡವರು ಬಂದು ಹೋಗಿದ್ದ ಜಾಗ ಅಂತೆ, ವಿದ್ಯಾವತಿಯಾಗಿರ್ತಕ್ಕಂಥ ಸರಸ್ವತಿ ವಾಗ್ದೇವಿನೂ ಇಲ್ಲೇ ಕೂತಿಯಾಳೆ ಅಂಥೇಳಿ ಅಲ್ಲಿ ಏನಂತೇಳಿ ಉರಿ ತುಂಬೋದು ಅಂತ ಕರೀತಾರೆ. ಉರಿ ಅಂದರೆ ಹೀಗೆ ಸುತ್ತೋ ಅಂಥದ್ದಿದೆ. ನೀವು ಅಲ್ಲಿ ಹೋದಾಗ ಸರಸ್ವತಿ ದೇವಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಉರಿ ಕೆಳಗಡೆ ಇದೆ. ಸೊ ತಲೆ ಬಾಗಿ ಅಲ್ಲಿ ಹೋದರೆ ಆ ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿಮಾಂ, ಅವಳು ವಿದ್ಯೆಯನ್ನು ಕೊಡ್ತಕ್ಕಂಥ ನೀಲಾ ಸರಸ್ವತಿ ಅಲ್ಲೇ ವಾಸವಾಗಿದ್ದಾರೆ. ಪಾಂಡವರೇ ಬಂದು ಅಲ್ಲಿ ದತ್ತರ್ಗಿ ಭಾಗ್ಯವಂತಿ ದೇವಿ ಅಂತ ಕೇಳಿ ಅಲ್ಲಿ ಒಳಗಡೆ ನುಗ್ಗಿ ಹೋಗಿ ಬಂದರೆ ಸರಸ್ವತಿ ಅನುಗ್ರಹ ಅವಳಿಗಾಗತ್ತೆ. ಖಂಡಿತ ನಿಮ್ಮ ಮಗನಿಗೆ ವಾಗ್ದೇವಿ ಅನುಗ್ರಹ ಆಗಿ ಅತಿ ಶೀಘ್ರದಲ್ಲಿ ಅವನಿಗೊಂದು ಮನಸ್ಥಿತಿ ಬರುತ್ತೆ. ಬಟ್ ಏನು ಅಂದರೆ ಕೋರಂಟಿ ಆಂಜನೇಯನಿಗೆ ಮಾತ್ರ ಮರೀದೆ ಆ ಸಾಯಂಕಾಲದೊತ್ತು ಶನಿವಾರ ಹೋಗಿ ನೀವು ವೀಳ್ಯದೆಲೆ ಹಾರ ಹಾಕಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಬಸವರಾಜ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ರೂಪಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ ಅವರೇ. ನಮಸ್ತೆ ಮ್ಯಾಮ್. ಗುರೂಜಿ ಇದ್ದಾರೆ, ಮಾತಾಡಿ. ಏನ್ ಸಮಸ್ಯೆ ಇದೆ ಪ್ರಶ್ನೆ ಕೇಳಿ. ನಮಸ್ತೆ ಗುರೂಜಿ. ರೂಪಮ್ಮ ಹೇಳಿ. ಸರ್ ಗುರೂಜಿ, ನನ್ನ ಮಗನ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರೂಜಿ. ಏನ್ ಬೇಕಂತ ಡಾಕ್ಟರ್ ಕೇಳ್ಬೇಕಲ್ವಾ, ನನ್ ಕೇಳಿದ್ರೆ ಏನ್ ಮಾಡೋದು? ಗುರೂಜಿ, ಅವನ್ಗೆ 3 ವರ್ಷದಿಂದನೂ ಪ್ರಾಬ್ಲಮ್ ಇದೆ ಗುರೂಜಿ. ಏನು? ಅವನ್ಗೆ ನೆಫ್ರಾಲಜಿ ಡಾಕ್ಟರ್ ಹತ್ರ ತೋರಿಸ್ತಾ ಇದೀವಿ, ಕಿಡ್ನಿ ಸ್ಪೆಷಲಿಸ್ಟು. ಗುರುಜಿ, ಅವನ್ಗೆ ಆರೋಗ್ಯ ದಿನೇ ದಿನೇ ಸುಧಾರಿಸ್ಕೊಂಡ್ ಬರ್ತಾ ಇತ್ತು. ಬಟ್ ಇವಾಗ 1.5 ವರ್ಷದಿಂದ ಪ್ರಾಬ್ಲಮೇ ಇದ್ದಿಲ್ಲ ಗುರುಜಿ ಅವನ್ಗೆ. ಎಷ್ಟು ವಯಸ್ಸು ಅವನಿಗೆ? ಈಗ 12 ವರ್ಷ ಗುರುಜಿ. ಈಗ ಸ್ಕೂಲ್ಗೆ ಒಬ್ನೇ ಮಗನಾ? ಇಬ್ರು ಗುರುಜಿ ಮಕ್ಳು. ಇವನ್ ಎಷ್ಟನೇ ಅವನು? ಫಸ್ಟ್ನೇ ಅವ್ನು ಗುರುಜಿ. ಇವನೇ ಫಸ್ಟೇ ಅವನು. ಡಾಕ್ಟ್ರು ಹೇಳಿರ್ತಕ್ಕಂಥ ವಿಚಾರಕ್ಕೂ ನೀವೇನು ತಲೆ ಕೆಡಿಸ್ಕೋಬೇಡಿ. ಒಂದು ಕೆಲಸ ಮಾಡಿ ರೂಪ, ಒಂದು ಪೇಪರ್ ಪೆನ್ ತಗೊಂಡು ನಾವು ಒಂದು ಊರು ಹೇಳ್ತೀನಿ, ಬರ್ಕೊಳ್ಳಿ ರೂಪಮ್ಮ. ಏನು ಅಂದರೆ ರಾಕಾಯಮ್ಮ ದೇವಸ್ಥಾನ ಅಂತ ಬರ್ಕೊಳ್ಳಿ. ಏನು ಹೇಳಿ? ರಾಕಾಯಮ್ಮ ದೇವಸ್ಥಾನ. ರಾಕಾಯಮ್ಮ ದೇವಸ್ಥಾನ ಇದು ಒಂದು ಮಧುರೈಯಲ್ಲಿದೆ. ಅಲ್ಲಿ ಏನು ಅಂದರೆ ತೊನ್ನು, ಕುಷ್ಠರೋಗ, ನರದೌರ್ಬಲ್ಯ, ಸ್ಟ್ರೋಕು, ಹಾರ್ಟ್ ಬೀಟು, ಬ್ರೈನ್ ಟ್ಯೂಮರು, ಕ್ಯಾನ್ಸರು, ಕುಷ್ಠರೋಗ ಎಲ್ಲ ವ್ಯಾಧಿಗಳಿಗೂ ಸ್ವಯಂ ದೇವಿ ಪರಮೇಶ್ವರಿ ಅಂತ ಅವಳು ರಾಕಾಯಮ್ಮ ಅಂತ ಬೆಟ್ಟದ ಮೇಲೆ ಹಾವಿನ ರೂಪದಲ್ಲಿ ಇಲ್ಲಿ ತುದಿಯಲ್ಲಿ ಕೂತಿಯಾಳೆ. ಕೆಳಗಡೆ ಕಂಠದಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ. ಕೆಳಗಡೆ ಪಾತಾಳದಲ್ಲಿ ಅಂದರೆ ಒಂದೇ ಬೆಟ್ಟದಲ್ಲಿ 3 ದೇವರು. ಕೆಳಗಡೆ ಶ್ರೀನಿವಾಸ ದೇವರಿದ್ದಾನೆ. ಆ ಶ್ರೀನಿವಾಸ ದೇವರಿಗೆ ಅಳಗರ್ ಪೆರ್ಮಾಳ್ ಅಂತ ಕರೀತಾರೆ. ಅಳಗರ್ ಅಂದರೆ ಅಲಂಕಾರ ಪ್ರಿಯ ಅಂತ. ಸೊ ಇದೇನಾಗಿದೆ, ಮೇಲ್ಗಡೆ ಅಣ್ಣನ ಕೆಳಗಡೆ ಅವಳು ಅಕ್ಕ ಕೂತಿರ್ತಕ್ಕಂಥ ವಿಚಾರ. ಅದಾದ ಮೇಲೆ ಕೆಳಗಡೆ ಅಣ್ಣ ಶ್ರೀನಿವಾಸ, ಮೇಲ್ಗಡೆ ತಂಗಿಯ ರಾಕಾಯಮ್ಮ, ಮಧ್ಯದಲ್ಲಿ ಸುಬ್ರಹ್ಮಣ್ಯ, ವಳ್ಳಿ ದೇವಸೇನಾ ಸಮೇತ, ಇಬ್ಬರು ಸಮೇತ ಇರೋದು. ಅದಕ್ಕೆ ಸರ್ವರೋಗ ನಿವಾರಣಾರ್ಥ 3600 ವರ್ಷದಿಂದ ಅಲ್ಲಿ ನೀರು ಬರ್ತಾ ಇದೆ. ನೀವೇನು ಅಂದರೆ 10 ಲೀಟರ್ ಕ್ಯಾನಲ್ಲಿ ನೀರು ತರಬೇಕು. ರಾಕಾಯಮ್ಮ ಅಂತ ಬರ್ಕೊಳ್ಳಿ. ಮಧುರೈ ಸಿಟಿಗೆ ಹೊಟ್ಟೋಗ್ಬೇಕು. ಮಧುರೈ ಮೀನಾಕ್ಷಿ ಇದೆಯಲ್ಲ ತಮಿಳುನಾಡಲ್ಲಿ, ಅಲ್ಲಿ ಕರೆಕ್ಟಾಗಿ 16 ಕಿಲೋಮೀಟರ್ ದೂರದೋದು ಈ ಕ್ಷೇತ್ರ ಸಿಗುತ್ತೆ. ಬಸ್ ಎಲ್ಲ ಹೋಗುತ್ತೆ, ಚಾಮುಂಡಿ ಬೆಟ್ಟ ತರ ಕೆಳಗಿಂದ ಬಸ್ ಹೋಗುತ್ತೆ. ಮೇಲ್ ರಾಕಾಯಮ್ಮಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ದು ಮಂಗಳವಾರ, ಬುಧವಾರ, ಗುರುವಾರ 3 ದಿವಸಗಳಲ್ಲಿ ಯಾವುದೋ ಒಂದು ವಾರ, ಆ ವಾರ ಅಲ್ಲಿ ಇರಬೇಕು, ಸ್ನಾನ ಮಾಡಬೇಕು. ನೀವು ಜ್ಞಾಪಕ ಇಟ್ಕೊಳ್ಳಿ ರೂಪ. ನಿಮ್ಮ ಮಗನಿಗೆ ಕರ್ಕೊಂಡೋಗಿ ನೀವು ಎಲ್ಲರೂ ಸ್ನಾನ ಮಾಡ್ಬೋದು. 10 ಲೀಟರ್ ಕ್ಯಾನ್ ಮಾತ್ರ ನೀರು ತರಬೇಕು. ತಂದಿರೋ ನೀರು ಒಂದು ಕಪ್ಪಲ್ಲಿ ಎಲ್ಲ ಸ್ನಾನ ಆದಮೇಲೆ ಸ್ವಲ್ಪ ಹುತ್ತದ ಮಣ್ಣು ಹಾಕ್ಬಿಟ್ಟು ಸ್ನಾನ ಮಾಡಿಸಿ ಅವನಿಗೆ. ಪ್ರತಿನಿತ್ಯ 10 ಲೀಟರ್ 2 ಕ್ಯಾನ್ ತಂದಿರ್ತಿರಲ್ಲ, ಅದು 20 ಲೀಟರ್ ಆಗಿರುತ್ತೆ. ಇರಲಿ, ದಿನ ಒಂದು ಎಷ್ಟು ಹಾಕೋದು, ಪದೇ ಹೋಗಿ ಬರೋಕ್ಕಲ್ಲ. ಸೊ ಬಂದು ಆ ಸ್ನಾನ ಮಾಡಿಸಿ ಇವನಿಗೆ ಈ ರೋಗಗಳನ್ನು ಮಾಡಬೇಕು. ತಾಯಿ ಜಗನ್ಮಾತೆ, ನೀನೇ ಇಡೀ ಜಗತ್ತಿಗೆ ಸಂಹಾರ ಪೂರ್ವಕವಾಗಿ ಎಲ್ಲ ರೋಗಗಳನ್ನ ಸಾಯಿಸೋಳು ನೀನೇ. ಕೆರಡೆ ಸುಬ್ರಹ್ಮಣ್ಯ ರೋಗಕಾರಕ, ಪರಿವರ್ತನಾಕಾರಕ ಅವನೇ ಆಗಿದ್ದಾನೆ. ಕೆರಡೆ ಶ್ರೀಮನ್ನಾರಾಯಣ ಅಳಗರ್ ಪೆರ್ಮಾಳ್ ಅಂತ ಕರೀತಾರೆ. ಅಂದರೆ ಎಲ್ಲ ರೋಗಗಳು ನಿವಾರಣೆ ಮಾಡೋದು ಅದಕ್ಕೆ. ಸೊ ನೀವು ಪ್ರಾರ್ಥನೆ ಮಾಡೋದು ಇಷ್ಟೇ, ವ್ಯವಸ್ಥೆ ಮಾಡ್ಕೊಳ್ಳಿ ರೂಪ. ಮಧುರೈಯಿಂದ 16 ಕಿಲೋಮೀಟ್ರು, ರಾಕಾಯಮ್ಮ ಕ್ಷೇತ್ರ, ಪಳಮುದರ್ ಚೋಲೆ ಅಂತ ಇನ್ನೊಂದು ಹೆಸರು, ಅಳಗರ್ ಪೆರ್ಮಾಳ್ ಕೋವಿಲ್ ಅಂತ. ಇದನ್ನ ಮಧ್ಯ ಯೂಟ್ಯೂಬಲ್ಲಿ ಹಾಕೊಂಡು ವಿಸ್ತಾರದಲ್ಲಿ ಯಾವಾಗ ನೋಡ್ತಾ ಇದ್ರೆ ರೆಕಾರ್ಡ್ ಆಗಿರೋದು. ಮತ್ತೆ ತಿರುಗಿ ನಾನು ಹೇಳಿರೋದು ಮತ್ತೆ ನಾನು ತಿರುಗಿ ರಿಪೀಟ್ ಮಾಡೋಕ್ಕಲ್ಲ. ಇಷ್ಟು ವ್ಯವಸ್ಥೆ ಮಾಡಿ ಖಂಡಿತ ರೂಪ. ನಿಮ್ಮ ಮಗನಿಗೆ ಆರೋಗ್ಯ ಪರಿಸ್ಥಿತಿ ಸರಿ ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಅಕಸ್ಮಾತು ಹುತ್ತದ ಮಣ್ಣು ಕ್ಷೇತ್ರದ್ದು ಜ್ಞಾಪಕ ಇಟ್ಕೊಳ್ಳಿ, ತಂದು ಸ್ನಾನ ಮಾಡಿಸೋಕೆ ಮೈಯೆಲ್ಲ ಉಜ್ಜಿಯ ಮಣ್ಣು. ಅತಿ ಶೀಘ್ರದಲ್ಲಿ ಸುಬ್ರಹ್ಮಣ್ಯ ನಿಮಗೆ ಶರವಣಭವ ಖಂಡಿತವಾಗ್ಲೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಧನ್ಯವಾದ ರೂಪ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಕಾಲರ್ಸ್ ಇದ್ದಾರೆ ಗುರುಜಿ, ಅವ್ರ ಜೊತೆ ಕೂಡ ಮಾತಾಡ್ತಾ ಹೋಗೋಣ. ನಿರಂಜನ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ನಿರಂಜನ್ ಅವರೇ. ನಮಸ್ತೆ ಗುರುಗಳೇ, ನಾವು ಶಿವಮೊಗ್ಗ, ನಿರಂಜನ್ ಅಂತ. ಶುಭಮಸ್ತು, ಹೇಳಿ ನಿರಂಜನ್. ಸರ್ ನಂದು ಅಂಗಡಿ ಸರ್, ನಮ್ದು
ಮೊದಲು ಅಂಗಡಿ ಸರ್, ಮನೆಯೊಳಗೆ ಅಂಗಡಿ ಮಾಡ್ಕೊಂಡಿದ್ದೀನಿ ಓಕೆ ಸರ್. ನಂದೆಲ್ಲ ಡಿಗ್ರಿ ಆಯ್ತು, ಯಾರು ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲ. ಏನ್ ಅಂಗಡಿ ಸರ್? ದಿನಸಿ ಮಾಡಿದ್ದೆ, ಕಮ್ಮಿ ಮಾಡಿ ಸ್ವಲ್ಪ ಫುಡ್ ಮಾಡ್ತಾ ಇದ್ದೀನಿ ಸರ್. ಕಬಾಬು, ಎಗ್ ರೈಸ್. ಹೋಟ್ಲು ಇಟ್ಬಿಟ್ಟಿದ್ದೀರಾ? ಹೌದು ಸರ್. ಹೋಟ್ಲ್ ಅಂದ್ರೆ ದೊಡ್ಡದಾಗಲ್ಲ ಸರ್, ಸ್ವಲ್ಪ ಸಿಂಪಲ್ ಆಗಿ. ಸಿಂಪಲ್ ಆಗಿ ಅಂದ್ರೆ ಪ್ರಾವಿಷನ್ ಕಂಪ್ಲೀಟ್ ಆಗಿ ಬಿಟ್ಬಿಟ್ರ? ಅಂದ್ರೆ ಸ್ವಲ್ಪ ಮೊಟ್ಟೆ ಅಂತ ಆತರ ಎಲ್ಲ ಮಾಡ್ತೀನಿ. ಅದಲ್ಲಪ್ಪ, ಈಗ ಹೋಟ್ಲ್ ಕಡೆ ತಿನ್ನೋ ಪದಾರ್ಥನೂ ಮಾಡಿ ಅಂಗಡಿನೂ ಜೊತೆಲಿ ಇಟ್ಕೊಂಡಿದ್ದೀರಾ? ಹೌದು ಸರ್. ಅಂಗಡಿ ಅಂದ್ರೆ ಸರ್ ಎಲ್ಲ MRP ರೇಟ್ಗಳು ಇರ್ತಾವಲ್ಲ ಸರ್, ಮಸಾಲೆ ಪದಾರ್ಥಗಳು ಅಂತವು ಆತರ. ಓ ಆತರ. ಯಾವ ಬಾಗ್ಲದು ಸರ್? ನಂದು ಅಂಗಡಿ ಬಾಗ್ಲು. ಅಂಗಡಿ ಬಾಗ್ಲು ಸರ್. ಇದು ಯಾವ್ದಕ್ಕಮ್ಮ? ಇದು ಯಾವ್ದಕ್ಕಮ್ಮ? ಯಾರನ್ನ ಕೇಳ್ತೀರಪ್ಪ? ಅಂಗಡಿ ಬಾಗ್ಲು ದಿಕ್ ಕೇಳ್ತೀರಿ? ಯಾವ್ದಿದು? ದಕ್ಷಿಣ ಸರ್. ಮತ್ತೆ ದಕ್ಷಿಣದಲ್ಲಿ ಹೆಂಗ್ ಬರುತ್ತೆ ತಿನ್ನೋ ಪದಾರ್ಥ? ದಕ್ಷಿಣದಲ್ಲಿ ಇಡಲೇಬಾರ್ದು. ಒಂದ್ ಕೆಲಸ ಮಾಡಿ, ಈಗ ನಿಮ್ಮ ಸಮಸ್ಯೆ ಏನ್ ನಿರಂಜನ್? ಸರ್ ಏನಿಲ್ಲ ಸರ್, ಸರ್ ದುಡ್ಡುಗಳು ಬರುತ್ತೆ ಅಂದ್ರೆ ಯಾವಾರಕ್ಕೆ ಹಾಕ್ತೀನಿ ಸರ್ ನಾನು. ಹುಟ್ಟುತ್ತಿಲ್ಲ ಸರ್, ಇದಾಗ್ತಿಲ್ಲ, ಕೈಗೆ ಹುಟ್ತಾ ಇಲ್ಲ. ಕೈ ಹುಟ್ಟಿಲ್ಲ ಸರ್. ಒಂದ್ ಸ್ವಲ್ಪ ಜನಸೇವೆ ಮಾಡ್ತೀನಿ ಸರ್. ಜನಸೇವೆ ಅಂದ್ರೆ ರೋಗಿಗಳ ಸೇವೆ, ಎಲ್ ಕರ್ದಲ್ಲಿ ಹೋಗ್ತಿರ್ತೀನಿ. ಹಂಗಲ್ಲ ನಿರಂಜನ್, ತಾನ್ ತಿರ್ಪಿ ದಾನ್ ಧರ್ಮ ಅಂತ ಪಾಪ ನಿಮ್ ಶ್ರೀಮತಿ ಅದಕ್ಕೆ ಬೈಕೊಳ್ಳೋದು. ಬಾಯಿ ಮುಚ್ಕೊಂಡು ನಿಮಗ್ ಬಂತ ಇಟ್ಕೊಳ್ಳೋದು ಕಲ್ತ್ಕೊಳ್ಳೋದು. ನಿಮ್ಗೆ ಬಂದಿಲ್ಲ. ಅಡಿ ಅಂದ್ರದ ಕವಳೆ ಎಲ್ಲ ಪುಳ್ಳೆಪ್ಪ ರಾಮಕೃಷ್ಣ. ಅಯ್ಯೋನ ಕೆಂಟಿ ಇಲ್ವಂತೆ, ಇನ್ನೊಬ್ಬನ ಹೆಸರು ರಾಮಕೃಷ್ಣ ಅಂತ ಇಡ್ತೀರ. ಹಂಗಾಗ್ಬಾರ್ದು. ನೀವು ದುಡ್ಡು ಬಂದಿರೋದು ಫಸ್ಟ್ ನಿಮ್ ಮನೆ ಕುಟುಂಬಕ್ಕಿಟ್ಟು ಆಮೇಲೆ ಜನಸೇವೆ ಮಾಡಿ. ಪೆದ್ದು ಕೇಳಿ ಇಲ್ಲಿ ನಿರಂಜನ್, ಈಗ ನೀವು ಮಾಡ್ಬೇಕಾದಿಷ್ಟೇ. ಅಂಗಡಿ ವ್ಯಾಪಾರ ಜೊತೆ ಅಂಗಡಿ ವ್ಯಾಪಾರಕ್ಕೆ ಮನೆ ಅಂಗಡಿ ಮುಂದೆ 1.5 kg ಅಷ್ಟು ಏನೇಳಿ 1.5 kg ಬಟ್ಲು ಇಡ್ಸೋದು. ಒಂದು ಗಾಜಿನ ಬಟ್ಲು ಅರ್ಥ ಆಯ್ತಾ? ಇಲ್ಲ ಪಿಂಗಾಣಿ ಬಟ್ಲು 1.5 kg ಅಷ್ಟು ಉಪ್ಪನ್ನ ಅದನ್ನ ಹಾಕಿ ಅಂಗಡಿ ಬಾಗಿಲ ದಕ್ಷಿಣ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ದಕ್ಷಿಣ ಮತ್ತು ಪಶ್ಚಿಮದ ಮೂಲೆ, ನಿಮ್ಮ ಅಂಗಡಿಯ ದಕ್ಷಿಣ ಮತ್ತು ಪಶ್ಚಿಮದ ಮೂಲೆಯಲ್ಲಿ 1.5 ಗಾಜಿನ ಬಟ್ಲಾದ್ರೂ ಸರಿ, ಪಿಂಗಾಣಿ ಸಿಗತ್ತಲ್ಲ ಜಾಡಿ ತರದ್ದು, ಆ ತರದ ರೆಡಿಮೇಡ್ ಸಿಗುತ್ತೆ, ಅದರಲ್ಲಾದ್ರೂ ಸರಿ 1.5 kg ಅಷ್ಟು ಜ್ಞಾಪಕ ಇಟ್ಕೋಬೇಕು. ಅಷ್ಟು ಕಲ್ಲು ತುಂಬಿ ಆ ಮೂಲೆ ರೆಡಿ. ಪ್ಲಸ್ ಅದ್ರ ಮೇಲೆ ಒಂದಿಷ್ಟು ಅರಿಶಿನ ಹಾಕ್ಬಿಟ್ಟು ಪಚ್ಕರ್ಪುರ ಪುಡಿ ಮಾಡಿಬಿಟ್ಟು ಪ್ರತಿ ಶುಕ್ರವಾರ ಅದ್ರ ಮೇಲೆ ಪಚ್ಕರ್ಪುರ ಉದುರಿಸ್ಬೇಕು. ಮಮ ಆಕರ್ಷಯ ಏನೇಳೆ? ಮಮ ಆಕರ್ಷಯ ಇಷ್ಟು ಹೇಳ್ಕೊಳ್ಳೋದು. ಒಂದೇ ಒಂದು ಲವಂಗ ಅದ್ರ ಮೇಲ್ಗಡೆ ಒಂದು ಸ್ಟಾರ್ ಇಟ್ಟಂಗೆ ಮೇಲ್ಗಡೆ, ಇಲ್ಲ ಲೈಟ್ ಹೌಸ್ ಇದೆ ಗೊತ್ತಾ ಸಮುದ್ರ ತೀರ, ಆ ಲೈಟ್ ಹೌಸ್ ತರ ನಿಲ್ಲಿಸ್ಬೇಕು ಲವಂಗನ, ಒಂದೇ ಲವಂಗನ. ಇಷ್ಟನ್ನು ಮಾಡಿ ಆಕರ್ಷಣೆ ಆಗಕ್ಕೆ ಶುರು ಆಗುತ್ತೆ. ಒಂದು, ನೀವು ಇನ್ಮೇಲೆ ದಾನ ಧರ್ಮ ಮಾಡಿ. ಈಗ ನಿಮ್ಗೆ 2 ಚಪಾತಿ ಇದ್ರೆ ಇನ್ನೊಂದು ಚಪಾತಿ ಒಬ್ಬನ್ ಕೊಡ್ಬೋದು. ನಿಮಗೆ ಇಲ್ಲದೆ ಇದ್ರೆ ಇನ್ನೊಬ್ಬನಿಗೆ ಏನು ಮಾಡ್ತೀರಾ? ಅದಕ್ಕೆ ಹಂಗೆ ತಪ್ಪು ಹೇಳ್ಕೊಬೇಡಿ. ಫಸ್ಟು ನೀವು ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ, ಅವ್ರು ದಾನ ಧರ್ಮ ಮಾಡಬೇಕು. ಏನ್ರಿ ನೀವೇ ಲಂಗೋಟಿ ಹಾಕೊಂಡಿದ್ರೆ ಇನ್ನೊಬ್ಬನ ಲಂಗೋಟಿ ಬಿಚ್ಕೊಟ್ರೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಹೇಳೋದು, ಜೀವನದಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಅವ್ರ ಪಾಪ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಾರೆ. ಫಸ್ಟ್ ಅವ್ರಿಗೆ ಮಾಡಿ, ಆಮೇಲೆ ಜನಸೇವೆ ಮಾಡಿ ಅಂತ. ಜನ ಎಷ್ಟೇ ನೀವು ಸೇವೆ ಮಾಡಿದ್ರು ಕೋಟ್ಯಾಧೀಶ್ವರ ಮಾಡಲ್ಲ, ಬಡವರೇ ನೋಡಿ ಹಿಂಗೆ ಊರು ಕತ್ಕೊಂಡು ಹೆಸರಿಗೋಸ್ಕರ ಮಾಡ್ಕೊಂಡ್ಬರ್ತೀರಾ. ಪಾಪ ಅವ್ರು ಏನು ಮಾಡ್ತಾರೆ? ತಿಂದುಬಿಟ್ಟು ನಿಮ್ಮನ್ನು ಏನು ಇಲ್ದಿದ್ದಾಗ ಒಬ್ಬನು ಮೂಸ್ ನೋಡಲ್ಲ. ಹಾಗಾಗಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಮಾಡೋದು ಸತ್ಪಾತ್ರ ದಾನ ಮಾಡಬೇಕು. ಅಂದರೆ ಉಪಯೋಗ ಆಗೋನಿಗೆ ಮಾಡಿ, ಸಂತೋಷ. ಫಸ್ಟ್ ನೀವು ನಡಿ ಮಾಡಿಕೊಳ್ಳಿ, ಚೆನ್ನಾಗಿ ಆಗಿ, ಖಂಡಿತ ದಾನ ಮಾಡಿ, ಧರ್ಮ ಮಾಡಿ, ಒಳ್ಳೆಯದಕ್ಕೆ ಕಾರ್ಯ ಮಾಡಿ. ಆದರೆ ಫಸ್ಟ್ ನೀವು ಚೆನ್ನಾಗಾಗಿ. ನಿಮಗೆ ಇವಾಗ 1.25 ವರ್ಷ ಟೈಮ್ ಚೆನ್ನಾಗಿಲ್ಲ ನಿರಂಜನ್, ನೀವು ಮಾಡಬೇಕಾದಿಷ್ಟೇ. ಶಿವಮೊಗ್ಗದಲ್ಲಿ ಇದ್ದೀರಾ, ಭಾಳ ಸಂತೋಷ. ಶಿವಮೊಗ್ಗದಲ್ಲಿ ಅಮ್ಮನವ್ರ ದೇವಸ್ಥಾನ ಮಾರಮ್ಮ ಅಂತಿದ್ದಾಳೆ. ಎಲ್ಲಿ ಅಂದರೆ ಸಿಗಂದೂರಿಗೆ ಹೋಗೋ ರೂಟಲ್ಲಿ ನೀವು ಹೋಗ್ತಾ ದಾರಿಲಿ ಸಾಗರ ದಾರಿದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಝೂ ಬರುತ್ತೆ. ಝೂ ಎಡಗಡೆ ಬರುತ್ತೆ, ಅಂದರೆ ಈ ಹೊಸದಾಗಿ ಮಾಡಿದ್ದಾರೆ ಝೂ. ಅದಾದಮೇಲೆ ರೈಟ್ ಸೈಡು, ಆ ರೈಟ್ ಸೈಡ್ಗೆ ಎಡಗಡೆ ಭಾಗದಲ್ಲಿ ದೊಡ್ಡ ಸ್ಕೂಲು ಎಲ್ಲ ಇದೆ ಯಡಿಯೂರಪ್ಪ ಅವ್ರದ್ದು. ಆ ರೈಟ್ ಸೈಡ್ಗೆ ಹಂಗಿದ್ದಾಗ ರೈಟ್ ಸೈಡ್ ಬಂದು ಈಶ್ವರಪ್ಪ ಅವ್ರ ಜಾಗ. ಇವರಿಬ್ಬರು ರಾಜ ಮಂತ್ರಿ ಇದ್ದಾಗ ಏರಿಯಾಗೆ ನಿಮ್ಮ ಶಿವಮೊಗ್ಗಕ್ಕೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಸ್ವಲ್ಪ ರೈಟ್ ಸೈಡ್ಗೆ ಸ್ಕೂಲ ಬಲಭಾಗ, ಅಂದರೆ ಝೂ ಎಡಭಾಗಕ್ಕಿರುತ್ತೆ, ಬಲಭಾಗಕ್ಕೆ ನೀವು ತಿರುಗಿ ಸಾಗರ್ ರೂಟಲ್ಲಿ ಅಲ್ಲೊಂದು ಮಾರಮ್ಮನ ದೇವಸ್ಥಾನ ಇದೆ. ಅವಳು ಕಾಡಿನ ಮಧ್ಯದಲ್ಲಿ ಒಂದು ಮರದ ಕೆಳಗಿದ್ದಾಳೆ. ಅವಳಿಗೆ ಹೋಗ್ಬಿಟ್ಟು ನಿಂಬೆಹಣ್ಣು ಹಾರ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಮ್ಮ ಈ ಥರ ನನಗೆ ವ್ಯವಸ್ಥೆ ಮಾಡಬೇಕು, ನಾನು ಒಳ್ಳೆಯದೇ ಮಾಡಬೇಕು ಅಂದ್ಕೊಂಡಿದ್ದು ನನ್ನ ಮನಸ್ಥಿತಿಗೆ, ನನ್ನ ಕುಟುಂಬ ಚೆನ್ನಾಗಿ ಕಾಪಾಡು, ವ್ಯಾಪಾರ ಚೆನ್ನಾಗಿ ಮಾಡು. ಏನೋ ಕಬಾಬು ಗಿಬಾಬು ಅಂತ ಹೇಳ್ತಾ ಇದ್ದೀರಾ, ತಿನ್ನೋ ಪದಾರ್ಥ ಮಾಡ್ಕೊಳ್ಳಿ. ಆದರೆ ದಕ್ಷಿಣ ಆಗ್ಬರೋದೇ ಇರೋದ್ರಿಂದ ತಿನ್ನೋ ಪದಾರ್ಥಕ್ಕೆ ಯಾವತ್ತೂ ದಕ್ಷಿಣ ಇಲ್ಲ. ಪಶ್ಚಿಮ, ಪೂರ್ವ, ಉತ್ತರ ಮಾತ್ರ ಆಗ್ಬರೋ ತಿಳ್ಕೊಳ್ಳಿ. ದಕ್ಷಿಣಕ್ಕೆ ಯಾವತ್ತೂ ವ್ಯಯನೇ. ಎರಡನೇದು, ಅಕಸ್ಮಾತ್ ತಿಂದವ್ರಿಗೆ ಅವರು ಆಕರ್ಷಣೆ ಮಾಡಿ ವಾಪಸ್ ಬರಲ್ಲ. ದಕ್ಷಿಣ ಬಂದು ಋಣ ತೀರಿಸೋದು ಅಂತ, ತಿಂದೋನು ವಾಪಸ್ ಬರಲ್ಲ ತಿರುಗಿ ಆ ಹೋಟ್ಲಿಗೆ. ಚೆನ್ನಾಗಿ ಮಾಡಿಲ್ಲ ಕಣ, ಏನೋ ಟೇಸ್ಟು ಏನು ಮಾಡುತ್ತೆ ಅಂದ್ಬಿಡ್ತಾರೆ. ಚೆನ್ನಾಗಿ ಮಾಡಿದ್ರು ಮಾಡದೇ ಇದ್ರು ಗೊತ್ತಿಲ್ಲ. ಆಮೇಲೆ ನಿಮ್ಮ ಅಡುಗೆ ಅವ್ರುಗಳು ಅವಾಗ ಚೇಂಜ್ ಆಗಿಬಿಡ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ಆ ಮಾರಮ್ಮನಿಗೆ ಹೋಗ್ಬಿಟ್ಟು ನಿಂಬೆಹಣ್ಣು ಹಾರ ಹಾಕ್ಬಿಟ್ಟು ಬನ್ನಿ ನಿರಂಜನ್, ಒಳ್ಳೇದಾಗಲಿ. ಪಾಪ ನಿಮ್ಗೆ ಇಷ್ಟೊತ್ತು ಜಾಸ್ತಿ ಮಾತಾಡೋದು, ಜಾಸ್ತಿ ಕಮಿಷನ್ ನಮ್ಗೆ ಏನಾಗಿ ಕೊಡಬೇಕು ಹೇಳಿ. ಓಕೆ, ಧನ್ಯವಾದ. ಈಗ ಮುಂದಿನ ಕರೆ ನೋಡೋಣ. ಹಾವೇರಿಯಿಂದ ರೂಪಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಹಲೋ. ಹಾ
ಹಲೋ ಸ್ವಾಮೀಜಿಯವರೇ. ಯಾರು ಮಾತಾಡೋದು? ನಮಸ್ಕಾರ ಗುರುಜಿ. ರೂಪಾ ಅಂತ ಅಮೇರಿಂತ್ರ. ಪಾಪ ಇನ್ನೊಂದು ಆಗ್ಲೇ ರೂಪ ಮಾತಾಡೋದು, ಇನ್ನೊಂದು ರೂಪ ಇದು ಹೇಳಿ. ನಮಸ್ಕಾರ. ಅವರೇ ಮತ್ತೆ ಇನ್ನೊಂದು ರೂಪಾನೋ ಮತ್ತೆ ಸ್ತ್ರೀ ಇನ್ನೊಂದ್ಸಲಿ ಕಾಲ್ಕೊಂಡ್ಬಿಟ್ರು ಅನ್ಕೊಂಡೆ. ಹೇಳಿ. ಇಲ್ಲ ಸರ್, ಇಲ್ಲ ಬೇರೆ. ಹೇಳಿ ಹಾವೇರಮ್ಮ. ನಂದಿ ಬಾಗಿಲು ಇದೆ ಸರ್ ನಮ್ದು. ನಮ್ಗೆ ಏನ್ ಆಗ್ತಾನೆ ಇಲ್ಲ 1 ವರ್ಷಲಿಂತ್ರ. ಏನ್ ಮಾಡ್ತಾ ಇದೀರಾ? ನಾವ್ ಮನೇಲಿ ಇರ್ತೇವೆ, ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ? ಅವ್ರ ಎಲೆಕ್ಟ್ರಿಕಲ್. ಬೇರೆಯವ್ರ ಕಾಂಟ್ರಾಕ್ಟ್ ಅವರೇ ಮಾಡ್ತಾರ ಸ್ವತಃ ಅಥವಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರ? ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಆಯ್ತು, ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ನಾವ್ ಏನಾದ್ರು ಕೆಲಸ ಟ್ರೈ ಮಾಡ್ಬೇಕಂತ ಈ ವರ್ಷ. ಏನ್ ಮಕ್ಕಳನ್ನ ಯಾರು ನೋಡ್ಕೊಂತಾರೆ? ಮಕ್ಕಳು ನಮ್ಮ ಅಮ್ಮಾರ ಅದಾರ ಗುರುಜಿ. ಓ, ಧೈರ್ಯ ನೋಡೋ ಹಂಗಿದೆ. ಸರಿ, ಒಳ್ಳೇದಾಗ್ಲಿ. ಹಾವೇರಿಲಿ ಇದ್ದೀರಾ? ಸರಿ, ಹಾವೇರಿಲಿದ್ರೆ ನೀವು ವಿಶೇಷವಾಗಿ ಹಾವೇರಿಗೆ ಹತ್ರದಲ್ಲೇ ನಿಮ್ಗೆ ಮಳೆಬೆನ್ನೂರು ಅಂತಿದೆ, ಆಯ್ತಾ? ಮಳೆಬೆನ್ನೂರಿಗೆ ಹೋಗ್ಬಿಟ್ಟು ಅಮ್ಮನವರು ಅಲ್ಲೇ ಕೂತಿದ್ದಾಳೆ. ಮಳೆಬೆನ್ನೂರಲ್ಲಿ ವಿಶೇಷವಾಗಿರ್ತಕ್ಕಂಥ ಅಮ್ಮನವರು ಪ್ರಾರ್ಥನೆಯನ್ನು ಮಾಡ್ಕೊಂಡು ಮಳೆಬೆನ್ನೂರು ಊರೊಳಗೆ ಹೋದರೆ ಒಂದು ಗ್ರಾಮದಲ್ಲಿ ಕೂತಿದ್ದಾಳೆ ಅಮ್ಮನವರು. ಅಲ್ಲಿ ಆ ಮಳೆಬೆನ್ನೂರು ಊರೊಳಗೆ ಹೊಟ್ಟೋಗಿ ಫಸ್ಟು ಅಲ್ಲಿ ಅಕ್ಕತಂಗಿರೋ ದೊಡ್ಡ ದೇವಸ್ಥಾನ, ಒಂದು ಮರದಲ್ಲೇ ಮಾಡಿರೋವಂಥ ದೇವಸ್ಥಾನ ಇದೆ. ಸೊ ನಿಮ್ಮ ಸಮಸ್ಯೆಗೆ ಪ್ರಾರ್ಥನೆ ಆ ಅಮ್ಮನವ್ರ ಹತ್ರ ಏನು ಅಂದರೆ ಮಡ್ಲು ತುಂಬಬೇಕು. ಆಮೇಲೆ ನಿಮ್ಮ ಮನೆ ಕುಲದೇವತೆ ಕಳೆದು ಹೋಗಿದ್ದಾಳೆ ಅಂದರೆ ನಿಮ್ಮ ವಂಶದಿಂದ ಯಾರೋ ಪೂಜೆ ಮಾಡ್ಕೊಂಬಂದಿಲ್ಲ. ನೀವು ಮಾಡ್ತಿರೋ ಟೈಮ್ಗೆ ನಿಮ್ಮ ಸಮಸ್ಯೆಗೆ ಈ ಪರಿಹಾರ ಇದೇ ಇಂಪಾರ್ಟೆಂಟು. ಸೊ ಆ ಮರದಲ್ಲೇ ವಿಗ್ರಹ ಮಾಡೋದು. ಒಂದು ಮರ ಬಂದರೂ ಹೊನ್ನೆ ಮರದಲ್ಲಿ ಮಾಡಿದ್ದಾರೆ, ಇನ್ನೊಂದು ಕಾಡಿನಲ್ಲಿರ್ತಕ್ಕಂಥ ಮರದಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇದೆರಡು ಭೂತಾಳೆ ಮರಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಮಾಡಿರೋಂಥ ವಿಗ್ರಹದಲ್ಲಿ ಅಮ್ಮನವರು ಇಬ್ಬರು ಮಾಡ್ಕೊತಾಳೆ. ಮಳೆಬೆನ್ನೂರು ಅಂತ ಜ್ಞಾಪಕ ಇಟ್ಕೊಳ್ಳಿ. ಹಾವೇರಿಯಿಂದ ಮಳೆಬೆನ್ನೂರು ಒಳಗೆ ಹೋದರೆ ಅಲ್ಲಿ ಪ್ರಕಾಶ್ ಅಂತ ಇರ್ತಾರೆ. ಆ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥ ಸೂಚನೆ. ವೀರಭದ್ರ ದೇವಸ್ಥಾನ ಇದೆ ಪಕ್ಕದಲ್ಲಿ, ಅಮ್ಮನವ್ರ ಗ್ರಾಮ ದೇವತೆ, ಮರದಲ್ಲಿ ಮಾಡಿರೋ ದೇವಸ್ಥಾನ. ಅಮ್ಮನವ್ರ ವಿಗ್ರಹಗಳು ಮರದಲ್ಲೇ ಮಾಡಿರೋದು. ಸೊ ನೀವು ಅಲ್ಲಿ ಹೋಗಿ ಮಡ್ಲಕ್ಕೆ ತುಂಬಿ, ನನ್ನ ಮನೆ ಕುಟುಂಬ ಹೇಗಿದೆ, ನಾನು ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ಅಥವಾ ಮುಂದೆ ಹೊಸ ಕೆಲಸ ಮಾಡಬೇಕು ಅಂತಿದ್ದೀನಿ, ನನಗೆ ದಾರಿ ತೋರಿಸ್ತಾ ಇಲ್ಲ, ನಂಗೆ ಸ್ವಪ್ನಗೋಚರ ಮಾಡು ಅಂತ ಖಂಡಿತ ಕನ್ಸಲ್ಲಿ ಬಂದ್ಬಿಡ್ತಾಳೆ. ಎಷ್ಟು ಅಂದರೆ 9 ದಿವಸದೊಳಗೇನೆ ಕನ್ಸಲ್ಲಿ ಬಂದು ನಿಮಗೆ ನಿಮ್ಮ ಕುಲದೇವತೆಯ ರೂಪದಲ್ಲೋ ನಿಮ್ಮ ಬೇರೆಯವರ ಸೂಚನೆ ಮುಖಾಂತರವೋ ಅವಳು ಸೂಚನೆ ಕೊಡೋದು ಬಹಳ ವಿಶೇಷ. ಅವಳು ತಕ್ಷಣ ಕೊಡ್ತಾಳೆ. ಖಂಡಿತ ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡಿ ರೂಪಮ್ಮ. ಹಾವೇರಿಯಲ್ಲಿ ನೀವಿರ್ತಕ್ಕಂಥ ಅಮ್ಮನವರು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ವ್ಯವಸ್ಥೆ ಆಗಲಿ. ಆಮೇಲೆ ಹಾವೇರಿಯಲ್ಲಿ ಮಠ ಇದೆ. ಆ ಮಠದಲ್ಲಿ ಗುರುಗಳಿಗೆ ಹೋಗಿ ಯಾವುದಾದ್ರು ಒಂದು ಗುರುವಾರ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಬನ್ನಿ. ಆ ಗುರುಗಳು ಈ ರೋಡ್ ರಸ್ತೆ ಮೇನ್ ರೋಡ್ಗೆ ಎಡಭಾಗದಲ್ಲೇ ಇದೆ ದೊಡ್ಡ ಮಠ. ನಿಮ್ಮದು ಊರದು ಹಾವೇರಿ ಮಠ, ನನಗೂ ಜ್ಞಾಪಕ ಬರ್ತಾ ಇಲ್ಲ. ಆ ಮಠದಲ್ಲಿ ಗುರುಗಳಿದ್ದಾರೆ, ಅಲ್ಲಿ ಗುರುಗಳಿಗೆ ವಂದನೆ ಮಾಡ್ಕೊಂಬನ್ನಿ. ಯಾಕೆಂದರೆ ಅಲ್ಲಿ ಹಳೇ ಗದ್ದಿಗೆ ಭಾಳ ವಿಶೇಷ ಪವರ್ಫುಲ್ ಗದ್ದಿಗೆ ಹಾವೇರಿಲಿ. ಸೊ ನೀವು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಗುರುಗಳಿಗೆ ಯಾವುದಾದ್ರೂ ಒಂದು ಗುರುವಾರದ ದಿವಸ ಒಂದು ಪಾದ ಪೂಜೆನೋ ಆ ಗದ್ದಿಗೆಗೆ ಏನಾದರೂ ವ್ಯವಸ್ಥೆ ಸಮರ್ಪಣೆ ಏನು ಅಂದರೆ ಒಂದು ಪಂಚಶಲ್ಯ ಕೊಟ್ಟು ನಮಸ್ಕಾರ ಮಾಡಿ ಗುರುಗಳು ಪ್ರಾರ್ಥನೆ ಮಾಡ್ಕೊಂಬನ್ನಿ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಹೊಸ ವರ್ಷಕ್ಕೆ ಸಾಕಷ್ಟು ಪ್ಲಾನ್ ಅನ್ನು ಒಂದ್ ಕಡೆ ಹಾಕೊಂಡಿದ್ರು ಕೂಡ ಹಲವು ಕ್ಷೇತ್ರಗಳ ಬಗ್ಗೆ ನಮ್ಗಂತೂ ಕ್ಯೂರಿಯಾಸಿಟಿ ಇದೆ. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಅದು ರಾಜಕೀಯ ಕ್ಷೇತ್ರ, ಸ್ಟೇಟ್ ಅಲ್ಲಿ ಆಗಿರ್ಬೋದು ಅಥವಾ ನ್ಯಾಷನಲ್ ಆಗಿರ್ಬೋದು, ಏನಾಗುತ್ತೆ ಅಂತ. ಲೋಕಸಭಾ ಚುನಾವಣೆಗಳು ಕೂಡ ಬರ್ತಾ ಇದೆ. ಸೊ ಯಾವ ರೀತಿ ಪ್ರೆಡಿಕ್ಷನ್ ಮಾಡಬಹುದು? ಒಳ್ಳೇದಾಗತ್ತಾ ಅಂತೆ? ಕೆಟ್ಟದು ಒಳ್ಳೇದು ಅಂತ ಏನಿಲ್ಲ. ನೋಡು, ಒಂದು ಸಲ ನೀನು ಚೇರ್ ಮೇಲೆ ನೀನು ಕೂತ್ಕೊಂಡೆ ಅಂತ ಇಟ್ಕೋ, ನೀನೇ ರಾಣಿ. ಈ ಚೇರ್ ಮೇಲೆ ನಾ ಕೂತ್ರೆ ನಾನೇ ರಾಜ. ಪ್ರಾರ್ಥನೆ ಏನು ಅಂದರೆ ಅವರವರ ಪದವಿಯಲ್ಲಿ ಅವರು ಒಂದು ಸಲ ಕೂತ್ಕೊಂಡ ಮೇಲೆ, ಅದು ಸ್ಟೇಟಲ್ಲಿ ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಆದಮೇಲೆ ಅವರಿಬ್ಬರ ರಾಜ ಮಂತ್ರಿ ಮುಗಿದೋಯ್ತು. ಸೆಂಟ್ರಲ್ ಗೌರ್ಮೆಂಟಲ್ಲಿ ನರೇಂದ್ರ ಮೋದಿನೇ ರಾಜ. ಈಗ ನರೇಂದ್ರ ಮೋದಿನ ಎತ್ಕೊಂಡು ಹೋಗಿ ದೀದಿ ಅಂತ ಏನಿದ್ದಾಳೆ ಮಮತಾ ಬ್ಯಾನರ್ಜಿ, ಅವ್ರ ಪಕ್ಷದಲ್ಲಿ ಕೂಡಿಸೋರು ನರೇಂದ್ರ ಮೋದಿಗೆ ಓಟ್ ಹಾಕ್ತಾರೆ ಹೊರತು ದೀದಿಗೆ ಓಟ್ ಹಾಕಲ್ಲ. ಅಕಸ್ಮಾತ್ ಅವ್ರು ಕಾಂಗ್ರೆಸ್ಗೆ ಬಂದ್ಬಿಟ್ರು ಕಾಂಗ್ರೆಸ್ಗೆ ನರೇಂದ್ರ ಮೋದಿಗೆ ಓಟ್ ಹಾಕ್ತಾರೆ ಹೊರತು ಸೋನಿಯಾ ಗಾಂಧಿಗೆ ಹಾಕಲ್ಲ. ನರೇಂದ್ರ ಮೋದಿ ಎಲ್ಲಿರ್ತಾರೋ ಅವರದೇ ಚಾರ್ಮು. ಅಂದರೆ ನರೇಂದ್ರ ಮೋದಿಗೆ 12 ವರ್ಷ ಇರತಕ್ಕಂಥದ್ದು ಯಾವ ದೆರ್ದದವನು ಅಲ್ಲಾಡ್ಸೋಕ್ಕಾಗಲ್ಲ. ಇದು ಶತಸಿದ್ಧ 12 ವರ್ಷ ಮಾತ್ರ. ಅದಕ್ಕೆ ಏನಾಗಿದೆ, 3 ವರ್ಷ ಅವರು ಚೀಫ್ ಮಿನಿಸ್ಟರ್ ಆದರು, 2 ಸಲ ಸತತವಾಗಿ 10 ವರ್ಷಗಳ ಕಾಲ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಇನ್ನು ನೆಕ್ಸ್ಟೂ ಅವರೇನೆ ಪ್ರೈಮ್ ಮಿನಿಸ್ಟರ್. ಆದರೆ 2 ವರ್ಷದ ನಂತರ ವೈರಾಗ್ಯ ಬಂದ್ಬಿಡುತ್ತೆ ಅವರಿಗೆ. ರಾಜೀನಾಮೆ ಕೊಡ್ಬೋದು, ಇಲ್ಲ ಇನ್ನೊಬ್ಬರನ್ನ ಯಾರನ್ನಾದ್ರೂ ಅವ್ರ ಪಕ್ಷದವ್ರನ್ನೇ ಕೂಡಿಸ್ಬೋದು. ಯೋಗಿ ಆದಿತ್ಯನಾಥ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಚಾರ್ಮ್ ಇದೆ. ನೀನೇ ಕೂತ್ಕೊಳ್ಳ ಸಾಕು ಜಗತ್ತು ನಡೆಸುವಂತೆ ಅಂತ. ರಾಮರಾಜ್ಯ ಆದಮೇಲೆ ರಾಮ ಯಾರನ್ನು ಕೂಡಿಸ್ತಾನೋ, ಬರ್ತಾ ನೀನೇ ಕೂತ್ಕೊಳ್ಳಪ್ಪ ಅಂತ ಹೇಳಂಗೆ. ಸೊ ರಾಮಚಂದ್ರ ಬರ್ತಾನೆ ಕೂಡಿಸ್ಬೋದು. ಯಾಕೆಂದರೆ ಅವರ ಕಾನ್ಸ್ಟಿಟ್ಯೂನ್ಸಿ ಆಗಿರ್ತಕ್ಕಂಥ ವಾರಣಾಸಿಯನ್ನು ಭಾಳ ಚೆನ್ನಾಗಿ ನೋಡ್ಕೊಂಡು ಯೋಗಿ ಆದಿತ್ಯನಾಥ್. ಆಮೇಲೆ ಯೋಗಿ ಆದಿತ್ಯನಾಥ್ ಅಕಸ್ಮಾತ್ MP ಆಗೇ ಇದ್ದಿದ್ರೆ ಅವ್ರು ಒಳ್ಳೆ ಪೋರ್ಟ್ಫೋಲಿಯೋ ಮಿನಿಸ್ಟರ್ ಆಗಿರ್ತಕ್ಕಂಥ ಕ್ಲೀನ್ ಹ್ಯಾಂಡ್ ಬೇರೆ, ಬಹಳ ಒಳ್ಳೆ ವ್ಯಕ್ತಿತ್ವ, ಸನ್ಯಾಸ ಯೋಗ, ವೈರಾಗ್ಯ. ಆಮೇಲೆ ನಾಥ್ ಪಂಥದಿಂದ ಮಾಡಿ ಬಂದಿರೋರು, ಅವ್ರಿಗೆ ಯಾವುದೋ ಅಪೇಕ್ಷೆಗಳು ಇಟ್ಕೊಂಡಿಲ್ಲ, ಇವತ್ತವರೆಗೂ ಇಟ್ಕೊಂಡಿಲ್ಲ, ಮುಂದಕ್ಕೂ ಇಟ್ಕೊಳ್ಳಲ್ಲ. ನಾಥ್ ಪಂಥದಲ್ಲಿ ಯಾರೋ ಏನು ಅಂದರೆ ಸಂಸಾರ ಯಾವ ಅಪೇಕ್ಷೆನೂ ಇರಲ್ಲ. ಅವ್ನು ಸಾಯ್ತಾ ಇದ್ರು, ಎಷ್ಟೋ ಕೋಟಿ ರೂಪಾಯಿ ತಗೊಂಡು ಹೋಗ್ತಾ ಇರೋ ಅಂತಾರೆ.
ಸೊ ಈ ಥರ ಒಂದು ಕ್ಲೀನ್ ಹ್ಯಾಂಡ್ ವ್ಯಕ್ತಿ ನಮ್ಮ ಭಾರತ ದೇಶಕ್ಕೆ ಬೇಕು. ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಯಾರಾದ್ರು ಇದ್ದಾರೆ ಅಂದರೆ ಇವತ್ತು ನರೇಂದ್ರ ಮೋದಿನೇ. ಜಗತ್ತು ನಾನು ಹೇಳಿದ್ರೆ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ಪ್ರಕಾರವಾಗಿ ಬರೆದಿರೋದೇನು ಅಂದರೆ ಇಡೀ ಜಗತ್ತು 25 ವರ್ಷಗಳ ಕಾಲ, ಏನೇಳ 25 ವರ್ಷಗಳ, ಯಾಕೆಂದ್ರೆ 31 ಇಯರ್ಸ್ ಮಾತ್ರ ಈಗ ನಾವು ಸತ್ಯಯುಗಕ್ಕೆ ಕಾಲಿಟ್ಬಿಟ್ಟಿದ್ದೀವಿ. ಕಲಿಯುಗದ ಅಂತ್ಯಕಾಲ ನಡೀತಾ ಹೋಗಿದೆ, ಸತ್ಯಯುಗಕ್ಕೆ ಕಾಲಿಟ್ಟಿದ್ದೀವಿ. 31 ಇಯರ್ಸಲ್ಲಿ ಭಾರತ ದೇಶ ಎರಡಾಗತ್ತೆ, ಬರೆದಿಟ್ಕೋ. ಅಂದರೆ 2 ಪ್ರೈಮ್ ಮಿನಿಸ್ಟರ್ 2 ಪ್ರೆಸಿಡೆಂಟ್ ಆಗ್ತಾರೆ. ಇದು ಕಾಲಜ್ಞಾನ ನಡೀತಾ ಹೋಗೋದು, ನಾನು ಹೇಳಿದ್ದಲ್ಲ, ಇದು ಕಾಲಜ್ಞಾನ. ಕರ್ನಾಟಕ 3 ಭಾಗ ಆಗುತ್ತೆ. ತೆಲಂಗಾಣಗಿಂತ ನಾವು ಸ್ವಲ್ಪ ಗ್ರೇಟ್, ಯಾಕೆಂದರೆ ಅವ್ರು 2 ಭಾಗ ಆಗಿದೆ, ನಾವು 3 ಭಾಗ ಆಗ್ತೀವಿ. ಅದಂತೂ ಸತ್ಯ ನಡೆಯುತ್ತೆ. ಸೊ ಇದು ಚೀಫ್ ಮಿನಿಸ್ಟರ್ಸ್ 3 ಆಗ್ತಾರೆ, 3 ಗವರ್ನರ್ ಆಗೋದು ಸತ್ಯ. ಕರ್ನಾಟಕ 31 ವರ್ಷದಲ್ಲಿ, ಇದು ಬರೆದಿಟ್ಕೊಂಡ ಶಾಸನ. ನಾನು ಇರ್ತೀನೋ ಬಿಡ್ತೀನೋ ಬೇರೆ ಪ್ರಶ್ನೆ, ಯಾವಾಗಾದ್ರೂ ಹೋಗ್ಬೋದು. ಆದರೆ ಸತ್ಯ ನಡೀತಕ್ಕಂಥದ್ದು ಗಠೋರವಾಗೇ ಇರ್ಬೋದು. ನಾನು ಬೇರೆ ಆಗಬೇಕು ಅನ್ನೋ ಉದ್ದೇಶ ನನಗಿಲ್ಲ, ಆದರೆ ಆಗೋದು ಹಾಗೇ ಆಗತ್ತೆ ಅಂತ ನಾನು ತಿಳಿಸ್ಲೇಬೇಕು. ಸೊ ಈ ಪ್ರಕಾರವಾಗಿ ಏನಾಗುತ್ತೆ, ಒಂದು ಕುಟಿಲತನ, ಒಂದು ಒಳ್ಳೆತನ ನಡೀತಾ ಇರುತ್ತೆ. ಸೊ ಏನಾಗುತ್ತೆ, ಹಂದಿಗಳಿರಬೇಕಯ್ಯ ನಿಂದಕರು, ಹಂದಿಗಳಿದ್ದಂಗಿಂತ ಜಗತ್ತಾದರೆ ಅವು ಕ್ಲೀನ್ ಮಾಡ್ತಾ ಇರುತ್ತೆ. ಸೊ ಏನು ಹೇಳುತ್ತೆ, ಸಿದ್ದರಾಮಯ್ಯ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಇಲ್ಲಿ, ಅದ್ರ ಜೊತೆಗೆ ಬಹಳ ತಲೆ ಇರ್ತಕ್ಕಂಥವ್ರು ಡಿ ಕೆ ಶಿವಕುಮಾರು ಇಲ್ಲಿ. ಸೊ ಇವರಿಬ್ಬರು ಇದ್ದಾಗ, ಫ್ರೆಂಡ್ಶಿಪ್ ಚೆನ್ನಾಗಿದ್ದಾಗ ಬೆಂಕಿ ಹಚ್ಚೋರು ಭಾಳಷ್ಟು ಜನ, ಹೊಟ್ಟೆ ಕಿಚ್ಚು, ಕೈಗೆಟಕದೇ ಇರೋ ದ್ರಾಕ್ಷಿ ಉಳಿಯಂತೆ ಅಂತ ಇರ್ತಾರೆ. ಸೊ ಈ ನನ್ನ ಮಕ್ಳು ಏನು ಮಾಡ್ತೀರಾ, ಪಕ್ಕದಲ್ಲಿ ಕುಕ್ಕರ್ಸ್ಕೊಂಡು ಸುಮ್ಮನೆ ಬೇರೆ ಕೆಲಸ ಇಲ್ವಲ್ಲ, ಆ ಪಕ್ಷದವರು ಈ ಪಕ್ಷದವರು, ಸ್ವಯಂ ಪಕ್ಷದವರು, ಬೇರೆಯವರಲ್ಲ. ಅಣ್ಣ ಅವ್ನು ತೀರ್ಥ ಹಾಕೊಳ್ತಾ ಇದ್ದ ಟೈಮಿಗೆ, ಅಣ್ಣ ನಿಂಗೆ ಗೊತ್ತಿಲ್ಲ ಶಿವಕುಮಾರ್ ಹಿಂಗಂದ್ರು ಅಂತ ಸಿದ್ದರಾಮಯ್ಯ ಕಿರ್ಚಿಬಿಸೋದು, ಇಲ್ಲ ಸಿದ್ದರಾಮಯ್ಯ ಜೊತೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಹಿಂಗಂತ ಇದ್ರು ಅಂತ ಅವ್ರು ಹೇಳೋದು. ನಾನು ಹೇಳೋದು, ಸಿದ್ದರಾಮಯ್ಯ ಅವ್ರಿಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಯಾರ ಮಾತು ಕೇಳಬೇಡಿ, ಯಾವನಾಗ ನೀವಿಬ್ಬರು ಚೆನ್ನಾಗಿರಿ, ರಾಜ್ಯದಲ್ಲಿ ಆಲ್ರೆಡಿ ಆಗೋಗಿದ್ದೀರ, ಮುಂದೆ ನಡೆಸ್ಕೊಂಡು ಹೋಗಿ. ಜನಗಳನ್ನ ನೀವು ಇದ್ದಾಗ ನಿಮ್ಮನ್ನು ಜನ ಅಪೇಕ್ಷೆ ಪಟ್ಟು ಇಷ್ಟಪಟ್ಟಿದ್ದಾರೆ, ನಿಮ್ಮಿಬ್ಬರಿಗೋಸ್ಕರ ಮಾಡಿರೋದು. ಇಲ್ಲೂ ಅಷ್ಟೇ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೋಸ್ಕರನೇ ಮಾಡಿರೋದು, ಬೇರೆಯವನಿಗೋಸ್ಕರ ಅಲ್ಲ. ಇಲ್ಲಿ ಯಾವ ದಿರ್ದವನಿಗೋಸ್ಕರ ಮಾಡಿಲ್ಲ. ಅಲ್ಲಿ ಮೋದಿ ಹೆಂಗೆ ಚಾರ್ಮೋ, ಇವರಿಬ್ಬರೇ ಇಲ್ಲಿ ಚಾರ್ಮು, ಬರೆದಿಟ್ಕೊಂಬಿಡು. ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಅವ್ರನ್ನ ಆರಿಸ್ಕೊಂಡಿದ್ದಾರೆ ಅಂದರೆ ನಾಟ್ ಫಾರ್ ಸೋನಿಯಾ ಗಾಂಧಿ ಆರ್ ರಾಹುಲ್ ಗಾಂಧಿ, ಇಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್. ಸೊ ನಿಮಗೆ ಬುದ್ಧಿ ಇದೆ ಚೆನ್ನಾಗಿ, ಜನ ನಂಬ್ಕೊಂಡಿದ್ದಾರೆ, ಜನ ನಿಮ್ಮನ್ನು ಒಪ್ಪಿಸ್ಕೊಳ್ತಾರೆ. ನೀವು ಅವ್ರನ್ನ ಸಹಪಾಠ ಪಟ್ಕೊಂಡ್ರೆ ಅವ್ರು ನಿಮ್ಮನ್ನು ಕಾಪಾಡ್ತಾರೆ ಖಂಡಿತ. ಅವ್ರಿಗೆ ಬೇಕಾಗಿರೋದು ಇಷ್ಟೇ, ನೀರು, ಎಲೆಕ್ಟ್ರಿಸಿಟಿ, ಫಸ್ಟ್ ಕ್ಲಾಸಾಗಿ ರೋಡು, ಇಷ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮಿಕ್ಕಿದವರೇ ಮಾಡ್ಕೊತಾರೆ, ಏನು ಬೇಕಾಗಿಲ್ಲ. ಆಮೇಲೆ ಏನು ಅಂದರೆ, ರಾಜಕಾರಣದಲ್ಲಿ ಮೋದಿಯನ್ನು ಯಾವ ಕಾಲಕ್ಕೂ ಮುಂದೆ ಅಲ್ಲಾಡ್ಸೋಕ್ಕಾಗಲ್ಲ. ಇಲ್ಲೂ ಅಷ್ಟೇ, ಒಪ್ಪಂದದ ಪ್ರಕಾರ ಅಕಸ್ಮಾತ್ ಹೈಕಮಾಂಡ್ ಏನು ಹೇಳಿರ್ಬೋದು, 2 ವರ್ಷ ನೀವು 2 ವರ್ಷ ನೀವು ಅಂತ ಇಬ್ರಿಗೂ ಹೇಳಿರ್ಬೋದು, ಗೊತ್ತಿಲ್ಲ. ನಿಮಗೆ ಗೊತ್ತಾ, ಲೋಗುಟ್ಟು ಪೆರ್ಮಾಳಿಗೆ ಗೊತ್ತು, ಒಳಗಿರೋ ಗುಟ್ಟು ಯಾನು ಗೊತ್ತು. ಸೊ ಅವರಿಬ್ಬರು ಸುಮ್ಮನೆ ಇರ್ತಾರೆ. ಇವ್ರು ಬೆಂಕಿ ಹಚ್ಚೋರು ನಾಳೆ ಬೆಳಗ್ಗೆ ಕುಡಿಸ್ಬಿಡು, 2 ವರ್ಷ ಅಷ್ಟು ಬೇಕಾಗ್ಬಿಡತ್ತಾ? ಒಬ್ಬ ಮನುಷ್ಯ ಕೂತ ಮೇಲೆ ಅವನು ಟೈಮ್ ಬೇಕು, ಅವನದೇ ಆಗಿದ್ದ ಆಲೋಚನೆಯಲ್ಲಿ ಕರ್ನಾಟಕ ಹೆಂಗೆ ಬೆಳೆಸಬೇಕು ಅಂತ ಟೈಮ್ ಕೊಡಬೇಕು. ಅಬ್ದುಲ್ ಕಲಾಂ ನಂಗೆ ಹಾಳು ಮಾಡಿದ್ದೀವರೆಲ್ಲ ಜರ್ದವರು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ, ಡಾಕ್ಟರ್ ಅಬ್ದುಲ್ ಕಲಾಂ ಆದಾಗ ನಾನು 5 ಇಯರ್ಸಲ್ಲಿ ಆ ಪ್ಲ್ಯಾನ್ನ 365 ಡೇಸ್ಗೆ 365 ರೂಮ್ಸ್ ಇದೆ ಪಾರ್ಲಿಮೆಂಟಲ್ಲಿ, ಯಾರೂ ನೋಡಿಲ್ಲ ಇದುವರೆ ತನಕ. ಒಂದೊಂದು ರೂಮ್ಗೂ ಒಂದೊಂದು ಪ್ರಾಜೆಕ್ಟ್ ಮಾಡಿಟ್ಟವ್ರು ಯಾರಾದರೂ ಇದ್ರು ಅಂದರೆ ಅಬ್ದುಲ್ ಕಲಾಂ ಒಬ್ಬರೇ. ಅವ್ರನ್ನ 10 ವರ್ಷ ವಾಜಪೇಯಿ ಅವರು 5 ಇಯರ್ಸ್ ಇಟ್ಟರು. ನೆಕ್ಸ್ಟ್ ಬಂದು ಗೌರ್ಮೆಂಟು 5 ಇಯರ್ಸ್, ಇನ್ನೊಂದು 5 ಇಯರ್ಸ್ ಬಿಟ್ಟಿದ್ರೆ ದೇಶನೆಲ್ಲ ಚೆನ್ನಾಗಿ ತೊಗೊಂಡು ಹೋಗ್ತಿದ್ರು. ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡಿ ಪ್ಲಾನ್ ಮಾಡಿರೋರು. ಇವ್ರುಗಳು ಅವಕಾಶನೇ ಕೊಡದೆ ಬಂದು ಕೂತ್ಕೊಂಡ ತಕ್ಷಣ ನಾಳೆ ಬೆಳಗ್ಗೆ ಮಾಡೋದು ಹೆಂಗೆ ಮಾಡೋಕ್ಕತ್ತೆ? ಹಳೆ ಏನಂಕ ಮಾಡಿದಾನ ಸಾಲಗಳು ಸೋಲಗಳು, ಯಾರದೇ ಆಗಲಿ ಒಬ್ಬ ಮನುಷ್ಯ ಅವನು ದೇವರಲ್ಲ. ಏಕ್ ದಿನ ಕಾ ಸುಲ್ತಾನ್ ಅಂದ್ಬಿಟ್ಟು ಯಾವುದೋ ಪಿಕ್ಚರ್ ಟಿವಿಯಲ್ಲಿ ತೋರಿಸ್ತಾರಲ್ಲ, 1 ಡೇ ಪ್ರೈಮ್ ಮಿನಿಸ್ಟರ್ 1 ಡೇ ಚೀಫ್ ಮಿನಿಸ್ಟರ್, ಅದೆಲ್ಲ ಸುಳ್ಳು, ಆಗದಿರೋ ಕೆಲಸ. ನೋಡಿ ಇಷ್ಟು ಜನ ಇರ್ತಾರೆ, ಒಂದೊಂದು ಕುರಿ ಒಂದೊಂದು ಕಡೆ ಇರುತ್ತೆ, ಒಂದು ಕೋಳಿ ಒಂದು ಕಡೆ ಇರುತ್ತೆ, ಎಲ್ಲ ತಕಡಿಗೆ ಹಾಕೊಂಡು ಕೂತ್ಕೊಳ್ಸೋಕ್ಕಾಗಲ್ಲ. ಸೊ ನಾವೆಲ್ಲ ಸೆಟ್ರೇಟ್ ಮಾಡೋಕ್ಕೆ ಸಿದ್ದರಾಮಯ್ಯಗೂ ಟೈಮ್ ಬೇಕು. ಒಂದೇನು ಅಂದರೆ, ಸಿದ್ದರಾಮಯ್ಯ ಅವರಿಗೆ ಈಗ ಟೈಮು ತುಂಬ ಚೆನ್ನಾಗಿದೆ, ಡಿ ಕೆ ಶಿವಕುಮಾರ್ ಟೈಮು ಚೆನ್ನಾಗಿದೆ. ಆದರೆ ಇವರಿಬ್ಬರಿಗೂ ರಾಹು ಕಾಟ ಹೆಂಗಿದೆ ಅಂದರೆ, ಒಬ್ಬರಿಗೆ ನೀ ಆಗಲೇ ಓದ್ದ ಹಾಗೆ ಏನು ಅಂದರೆ CBI ಕಾಟ ಅಂತ, ರಾಹು ಆ ರೀತಿ ತೊಂದರೆ, ಇವ್ರಿಗೆ ಆರೋಗ್ಯದ ಕಾಟ ಅಂತಿದೆ. ಸೊ ಈ ಒಂದು ರಾಹು ಅವರವರ ಸಮಸ್ಯೆಗೆ ಪರ್ಸ್ನಲ್ ಆಗಿ ಏನು ತೊಂದರೆ ಮಾಡ್ಬೋದು. ಅಷ್ಟು ಬಿಟ್ಟರೆ ನಾನು ಹೇಳೋದು, ಅವರಿಬ್ಬರಿಗೂ ಒಂದು ಸಲಹೆ ಕೊಡೋದು, ಯಾವ ದೆರ್ದವ್ನು ಹಿತ್ತಾಳಿ ಕಿವಿ ಆಗಬೇಡಿ, ಪಕ್ಕದಲ್ಲಿರೋ ನಿಮ್ಮ PA ಕೇಳಬೇಡಿ, ಯಾವ ಮಿನಿಸ್ಟ್ರ್ ಮಾತು ಕೇಳಬೇಡಿ, ರಾಜ್ಯ ನಡೆಸಿ ಜನ ನಂಬಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನೀವಿಬ್ಬರು ಫ್ರೆಂಡ್ಶಿಪ್ ಆಗಿರ್ಬೇಕು. ಯಾಕೆಂದರೆ ಯಾವತ್ತೂ ತಿಳ್ಕೊ, ಚಿತ್ರಗುಪ್ತ ಪರಿಪೂರ್ಣವಾಗಿ ಯಮಧರ್ಮರಾಜ ಹತ್ರ ಎಷ್ಟು ಚೆನ್ನಾಗಿದ್ದಾನೋ, ಚಂದ್ರಗುಪ್ತ ಚಾಣಕ್ಯ ಎಷ್ಟು ಚೆನ್ನಾಗಿದ್ದಾರೋ, ನೀವು ಅದೇ ರೀತಿ ದಿವಾನ್ ಪೂರ್ಣಯ್ಯ ಹೈದರಾಲಿ ಹೇಗಿದ್ದಾರೋ ಹಾಗಿರಬೇಕು. ಹಾಗೇ ಇರಿ, ಆಮೇಲೆ ನೋಡ್ಕೊಳ್ಳೋಣ, ಪದವಿ ನೆಗೆದು ಬಿದ್ದು ಹೋಯ್ತು, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಒಂದೇ ಒಂದು ಏನು ಸೂಚನೆ ಅಂದರೆ, ಅವರಿಗೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಅಂತಾನು ಆತಂಕಗಳು ಹೆಚ್ಚು. ಏನು ಹೇಳುತ್ತೆ ಅಂದರೆ, 2 ವರ್ಷದಲ್ಲಿ ಚಂದ್ರ ಶನಿ ಜೊತೆ ಚೇಂಜ್ ಮಾಡೋದ್ರಿಂದ ಗಂಡಾಂತರ ಅಂದ ತಕ್ಷಣ ಓ ಹಾಗೆ ಹೀಗೆ ಅಂತಾರೆ. ನೋಡಿ ಅವತ್ತು ಹೇಳಿದೆ ಗಂಡಾಂತರ, ನಾನು ಹೇಳಿದಾಗ ಹಳೆ ಮಾಧ್ಯಮಗಳಲ್ಲಿ ಪ್ರಯೋರ್ ಮೇಲೆ ಅವ್ರನ್ನ ಮುಗಿಸಕ್ಕೆ ನೋಡ್ತಾ ಇದ್ರು, ಏನೋ ಬಾಂಬ್ ಹಾಕಿದ್ರು ಪ್ರಯೋಜನ ಅಂದರು. ಆದರೆ ಇವತ್ತು ಜಗತ್ತು ನೆತ್ತಿಟ್ಟಿದ್ದೆಲ್ಲಿಂದ ನಟರಾಜ ವಿಗ್ರಹದ ಮಧ್ಯದಲ್ಲಿ ಇಡೀ ಜಗತ್ತು ನೋಡೋಕ್ಕೆ ಎಲ್ಲ ಚೀಫ್ ಮಿನಿಸ್ಟರ್ಸು, ಎಲ್ಲ ಪ್ರೈಮ್ ಮಿನಿಸ್ಟರ್ಸು, ಎಲ್ಲ ಪ್ರೆಸಿಡೆಂಟ್ನ ಕಳಿಸ್ಬೇಕು ಅಂದರೆ ಸಾಧಾರಣ ವಿಶೇಷ ಅಲ್ಲ. ಸೊ ಯಾವುದೋ ವ್ಯಕ್ತಿಯಲ್ಲಿ ಒಂದು ವಿಶೇಷತೆ ಇದ್ರೇ ಒಂದು ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋದು. ಇಂದಿರಾ ಗಾಂಧಿ ಆಗಲಿ,
ಅದೇ ಸೋನಿಯಾ ಗಾಂಧಿ ಆಗಲಿ, ಅದೇ ವಿಶೇಷವಾಗಿ ರಾಹುಲ್ ಗಾಂಧಿ ಆಗಲಿ ಒಂದೊಂದು ಪೊಸಿಷನ್ಗೆ ಹೋಗ್ಬೇಕಂದ್ರೆ ಅವ್ರು ಬಂದ್ಬಿಡೋಕ್ಕೆ ಸಾಧಾರಣ ಅಲ್ಲ. ವಾಜಪೇಯಿ ಅವ್ರು ಮಾಡಿರೋದು ಯಾರೂ ಮಾಡಿಲ್ಲ. ಅಡ್ವಾಣಿ ಅವ್ರ ರಥಯಾತ್ರೆ ಅವತ್ತು ಮಾಡಿದ್ದಕ್ಕೆ ಇವತ್ತು ನಾನು ಒಂದೇನದು BJP ಬೇಜಾರು ಅಂದರೆ ಅಡ್ವಾಣಿ ಅವ್ರನ್ನ ತಾತ್ಸಾರ ಮಾಡಿಬಿಟ್ರು ಪ್ರೆಸಿಡೆಂಟ್ ಮಾಡಿ ಕೂರಿಸ್ಕೋಬೋದಾಗಿತ್ತು. ಗಂಟೆನೂ ಹೋಗ್ತಿರಲಿಲ್ಲ ಇವತ್ತು ತಾತ ಮನೆ ಗಂಟೆ. ಪಾಪ ಕೂತ್ಕೊಂಡಿರೋರು ಎಲ್ಲೋ ಹೆಬ್ಬೆಟ್ಟೋ ಒಂದು ಸ್ಟ್ಯಾಂಪು ಎಲ್ಲ ಕೂಡಿಸಿರೋರು, ಅವ್ರನ್ನ ಕೂಡಿಸಿದ್ರೆ ಒಂದು ಸಂತೋಷ, ಒಂದು ಹಿರಿ ವ್ಯಕ್ತಿ ಅಂತ ನೋಡಿ. ಅವರೆಲ್ಲ ಕಟ್ಟಿದ್ದಕ್ಕೆ ಇವತ್ತು ನೀವೆಲ್ಲ ಕೂರಿಸ್ಕೊಂಡಿರೋದು. ಏನೋ ವೈಯಕ್ತಿಕ ದ್ವೇಷಗಳನ್ನ ಮಾಡ್ಕೊಂಡು ಮಾಡಬೇಡಿ. ಆಮೇಲೆ ಪಕ್ಷ ಒಂದು ಸರಿ ಪ್ರೆಸಿಡೆಂಟ್ ಆಗೋದ್ಮೇಲೆ, ಒಂದು ಸರಿ ಚೀಫ್ ಮಿನಿಸ್ಟರ್ ಆಗೋದ್ಮೇಲೆ, ಒಂದು ಸರಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ನೀವೆಲ್ಲ ಬಾಯಿ ಮುಚ್ಕೊಂಡು ಕೂರಿಸ್ಕೊಳ್ಳಿ. ಯಾರನ್ನಾದರೂ ಒಂದು ಅಡ್ಮಿನಿಸ್ಟ್ರೇಷನ್ ಮೇಲೆ ಕೂರಿಸಿದಾಗ ಅವ್ನ ಮಾತು ಕೇಳಬೇಕು. ಸೊ ಇದು ರಾಜಕೀಯದ ವಿಚಾರ. ಇಷ್ಟು ಬಿಟ್ಟರೆ ನನಗೆ ಯಾರೂ ಸೂಟ್ ಕೇಸ್ ಕೊಟ್ಟಿಲ್ಲ ಅಥವಾ ಇವರಿಬ್ಬರನ್ನ ಹೊಗಳು ಅಂತ ಯಾವ ಮಾಧ್ಯಮ ನನ್ನ ಕತೆ ಹೇಳಿಲ್ಲ. ನಾನು ಯಾರು ನಂಬಲ್ಲ. ಒಂದು ಸಲ ಜಗತ್ತನ್ನು ಆಳಬೇಕಾದ್ರೆ, ಒಬ್ಬ ಮನುಷ್ಯ ಮುಂದೆ ಹೋಗ್ಬೇಕಾದ್ರೆ ನಾವು ಅವ್ರನ್ನ ಫಾಲೋ ಮಾಡಬೇಕು, ಅಷ್ಟೇ ಕತೆ ನಮಗೆ. ಶಂಕರಾಚಾರ್ಯರ ಪೀಠದ ಮೇಲೆ ಕೂತ್ರೆ ಶಂಕರಾಚಾರ್ಯರ ಪೀಠವನ್ನು ಗೌರವಿಸಬೇಕು. ಸೊ ನಮಗೆ ಸಮಯ ಇಷ್ಟ ಆಗ್ತಾ ಬಂದಾಗಿಂದ ಕಾಲಾಯ ತಸ್ಮೇ ನಮ್ಮಂತ ಇವತ್ತು ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಆರೋಗ್ಯ ಪರಿವರ್ತನೆ ಸ್ವರೂಪವಾಗಿ ಎಲ್ರಿಗೂ ಈ ಹೊಸ ವರ್ಷ ನಿಮ್ಮ ಕ್ಯಾಲೆಂಡರ್ ವರ್ಷಕ್ಕೆ ಶುಭವಾಗಿ ಆಗ್ತಾ, ಜನಗಳು ಯಾರ್ಯಾರು ಇವತ್ತು ಬಂದಿದ್ದವರು ಬಂದಿಲ್ಲದೆ ಇರೋರು ಯಾರ್ಯಾರು ಮಾಧ್ಯಮ ಮುಖಾಂತರ ಬಂದಿದ್ದು ತಮಗೆಲ್ಲ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತಾ, ಆರೋಗ್ಯ ಪರಿಸ್ಥಿತಿಗಿಂತ ಇನ್ನು ದೇಹ ಪರಿಸ್ಥಿತಿ ಗೊತ್ತಾ, ಆರ್ಥಿಕ ಪರಿಸ್ಥಿತಿ ಇಂಪಾರ್ಟೆಂಟು, ಆರೋಗ್ಯ ಪರಿಸ್ಥಿತಿ ಇಂಪಾರ್ಟೆಂಟು. ನಿಮಗೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮುಖಾಂತರ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದ ವಿರಾಮ ತಗೊಳ್ಳೋಕ್ಕೆ ಅವಕಾಶವಾಗುತ್ತೋ, ಸಮಾಪ್ತಿಯನ್ನು ಮಾಡಿಕೊಳ್ಳೋ ಅವಕಾಶ ಬಂದ್ಬಿಡುತ್ತೆ. ಅದರಿಂದ ತಮ್ಮೆಲ್ಲರಿಗೂ ವಿಶೇಷವಾಗಿ ಹೇಳಿ ನೋಡೋಣ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ. ಜೈ ಗಣೇಶ.